ಇಳಿಜಾರಿಗೆ ತಾನೇ ಕಾರ್ಮೋಡಗಳು ಮಳೆಯನ್ನು ಸುರಿಯುವುದು ಈಳೆಗೆ ತಾನೇ. ಅದರಂತೆ ಈ ಬದುಕು ಮೃದುವಂತೆ ಈ ಮನಸ್ಸು ನೋವಿಗೂ ನಲಿವಿಗೂ ಸಮಪಾಲೆ ಈ ಮಾನಸ. ಮಾನಸ 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 ಮಾನಸ. ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಮಾನಸ, ರಂಗನಾಥಪ್ಪ ಅವ್ರು ಬರ್ಲಿಲ್ವೇನಮ್ಮ? ಇಲ್ಲ ಅರ್ಚಕ್ರೆ, ತಾತ ಹೇಳೋದು ಲೇಟ್ ಆಯ್ತು. ಸ್ನಾನ ಮುಗಿಸ್ಕೊಂಡು ಇನ್ಮೇಲೆ ಬರ್ಬೋದು. ಇತ್ತೀಚೆಗೆ ಅವ್ರ ಮೊದಲನಾಗ ಬೆಳಿಗ್ಗೆ ಬೇಗ ಹೇಳಕ್ಕಾಗ್ತಿಲ್ಲ ಅಂತ ಅನ್ಸುತ್ತೆ. ಹೇಗಿದ್ದವ್ರು ಹೇಗಾಗೋದ್ರು. ರಾತ್ರಿ ಸರಿಯಾಗಿ ನಿದ್ರೆ ಮಾಡೋಕ್ಕಾಗ್ತಾ ಇಲ್ಲ ಅನ್ಸುತ್ತೆ ಅಲ್ವೇನಮ್ಮ? ಹೌದು ಅರ್ಚಕ್ರೆ. ಅವ್ರಿಗೆ ನಿಂದೇ ಚಿಂತೆ ಆಗೋಗಿದೆ. ದೇವ್ರ ದಯದಿಂದ ನಿಂಗೊಂದು ಒಳ್ಳೆ ಗಂಡು ಸಿಕ್ಬಿಟ್ರೆ ನಿಮ್ಮ ತಾತ ನೆಮ್ಮದಿಯಿಂದ ಉಸಿರಾಡೋಗಾಗ್ತಾರೆ ನೋಡು. ರಂಗನಾಥಪ್ಪ ಅವ್ರು ನನಗೂ ಹೇಳಿದ್ದಾರೆ. ನಾನು ನನ್ನ ಕೈಲಾದ ಪ್ರಯತ್ನ ಮಾಡ್ತಾನೇ ಇದ್ದೀನಿ. ನಿನ್ನ ಕೈ ಹಿಡಿಯೋ ಹುಡುಗನ್ನ ಆ ದೇವರು ಎಲ್ಲಡಗಿಸಿಟ್ಟಿದ್ದಾನೋ ಏನೋ. ಎಲ್ಲದಕ್ಕೂ ಕಾಲ ಕೂಡು ಬರಬೇಕು ತಾಯಿ. ಅರ್ಚಕ್ರೆ, ಮದ್ವೆ ಆಗದೆ ಹೋದ್ರೆ ಪ್ರಪಂಚನೇ ಮುಳುಗೋಗುತ್ತೆ ಅಂತ ಯಾಕೆ ಅನ್ಕೋಬೇಕು? ನಾನಿನ್ನೂ ಚೆನ್ನಾಗಿ ಓದ್ಬೇಕು, ಒಳ್ಳೆ ಕೆಲ್ಸಕ್ಕೆ ಸೇರ್ಬೇಕು, ನನ್ನ ಕಾಲ್ ಮೇಲೆ ನಾನು ನಿಂತ್ಕೋಬೇಕು. ಅರ್ಚಕ್ರೆ, ಅವಳಿಗೀಗ್ಲೇ ಮದ್ವೆ ಬೇಡ, ಅವಳು ಇನ್ನೂ ಚೆನ್ನಾಗಿ ಓದ್ಲಿ ಅಂತ ತಾತನ್ ನೀವೇ ಒಂದು ಮಾತು ಹೇಳ್ಬಿಡಿ. ನಾನೀಗಾಗಲೇ ಅವ್ರಿಗೆ ಈ ಮಾತನ್ನು ಹೇಳಿ ಆಗಿದೆ ಅಮ್ಮ. ಹೆಣ್ಮಕ್ಳಿಗೆ ಓದು ಮುಖ್ಯ. ಅವ್ರು ಚೆನ್ನಾಗಿ ಓದಿ ಇಂಜಿನಿಯರೋ ಡಾಕ್ಟ್ರೋ ಆಗ್ಲಿ ಬಿಡಿ ರಂಗನಾಥಪ್ಪನವ್ರೆ ಅಂತ ಅವತ್ತೇ ಹೇಳಿದ್ದೀನಿ. ಆದರೆ ನಿಮ್ಮ ತಾತ ನನ್ನ ಮಾತನ್ನು ಎಲ್ಲಮ್ಮ ಕೇಳ್ತಾರೆ? ಅವಳು ಓದಿ ಡಿಗ್ರಿ ತಗೊಂಡು ಕೆಲ್ಸಕ್ಕೆ ಸೇರಿ ಸಂಪಾದಿಸೋವರೆಗೂ ನಾನೆಲ್ಲಿ ಬದುಕಿರ್ತೀನಿ ಅಂತ ನನ್ನನ್ನೇ ಕೇಳ್ಬಿಟ್ರು. ಅವ್ರು ಹೇಳೋದು ಸರಿನೇ. ಹೆಣ್ಣು ದಡ ಸೇರಿದ ದೋಣಿ ಆದ್ರೆ ಹೆತ್ತವರು ನೆಮ್ಮದಿಯಿಂದ ಹೇಗೆ ಪ್ರಾಣ ಬಿಡೋಕ್ ಸಾಧ್ಯ ಹೇಳು? ನಿಮ್ ತಂದೆ ಸಾಯಕ್ ಮುಂಚೆ ನಿನ್ ಜವಾಬ್ದಾರಿನ ವಹಿಸಿರೋದು ನಿಮ್ ತಾತನಿಗೆ. ಆ ಜವಾಬ್ದಾರಿಯಿಂದ ನಿಮ್ ತಾತ ಮುಕ್ತರಾಗಬೇಕು ಅಂದ್ರೆ ನೀನ್ ಮದುವೆ ಆಗ್ಲೇಬೇಕಮ್ಮ. ನನ್ನ ಮಾತು ಕೇಳು ಮಗು. ನೀನ್ ಮದುವೆ ಆದ್ಮೇಲೂ ಓದ್ ಮುಂದುವರಿಸಬಹುದು. ಆದ್ರೆ ನಾನು ಓದ್ ಮುಗಿಸಿನೇ ಮದುವೆ ಆಗ್ತೀನಿ ಅಂತ ನೀನೇನಾದ್ರೂ ಹಠ ಹಿಡಿದ್ರೆ ಅದರಿಂದ ನಿಮ್ಮ ತಾತನ ಕೊರಗು ಇನ್ನೂ ಹೆಚ್ಚಾಗುತ್ತಮ್ಮ. ಸ್ವಲ್ಪ ಯೋಚನೆ ಮಾಡಿ ನೋಡುತ್ತಾನೆ. ಇದೇನಪ್ಪ, ಕಾರ್ ಬಾಗ್ಲೆಲ್ಲ 6 ಹೊಡೆದಿದೆ, ಮನುಷ್ಯ ಮಾತ್ರ ಕಾಣ್ತಾ ಇಲ್ವಲ್ಲ? ಆಕಾಶಪ್ಪ, ಆಕಾಶಪ್ಪ,
ಚೆನ್ನಪ್ಪ, ಇದೇನು ಆಕಾಶಪ್ಪ, ಬೆಳಿಗ್ಗೆನೆ ಶುರು ಹಚ್ಕೊಂಡ್ಬಿಟ್ಟಿದೆಯಲ್ಲ. ಸುಮ್ಕಿರು ಚೆನ್ನಪ್ಪ. ಬೆಳಿಗ್ಗೆನೆ ನೀರು ಹಾಕೊಡಿದ್ರೆ ಮೈ ಒಳ್ಳೇದು. ಹೌದೌದೌದು, ಭಾರಿ ಒಳ್ಳೇದು. ಇದು ಬಿಟ್ಟರೆ ನಿನಗೆ ಬೇರೆ ಕೆಲಸ ಇಲ್ವಾ ಅಂತೀನಿ. ನನಗೆ ಏನಪ್ಪ ಕೆಲಸ ಇರುತ್ತೆ? ಕೆಲಸ ಮಾಡಕ್ಕಂತಾನೆ ಗಂಡಾಳು ಹೆಣ್ಣಾಳು ಅಂತ ಎಷ್ಟೋ ಜನರನ್ನ ಆ ದೇವ್ರು ಹುಡ್ಸೋನಲ್ಲ. ಅವ್ರಿಗೆ 100-200 ಕೂಲಿ ಕೊಟ್ರೆ ಬೆಳಿಗ್ಗೆಯಿಂದ ಸಂಜೆವರೆಗೂ ನನ್ನ ತೋಟದಲ್ಲಿ ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಮಾಡಲಿ ಬಿಡು. ಅರಸ ಕೂತ್ ತಿನ್ಬೇಕಂತ, ಆಳು ದುಡ್ದು ತಿನ್ಬೇಕಂತ. ಪ್ರಪಂಚ ಇರೋದೇ ಹೀಗೆ. ಇದು ನನ್ನ ಕೆಲಸ. ನನ್ನ ಕೆಲಸನ ನಾನು ಅಚ್ಚುಕಟ್ಟಾಗಿ ಮಾಡ್ತೀನಿ. ಅವ್ರ ಕೆಲಸನೂ ಅವರು ಅಚ್ಚುಕಟ್ಟಾಗೆ ಮಾಡ್ತಾರೆ ಬಿಡು. ಮಾಡ್ತಾರೆ. ನೀನಿಲ್ಲಿ ತಂಪಾಗಿ ಕೂತ್ಕೊಂಡು ಕುಡಿತಾ ಇರೋ, ಅವ್ರಲ್ಲಿ ಗದ್ದೆ ಕೆಲಸ ಬಿಟ್ಟು ನಿದ್ದೆ ಮಾಡಲಿ. ಅದೇನು ಅಂತ ಮಾತಾಡ್ತೀಯ ಆಕಾಶಪ್ಪ ನೀನು? ಅಲ್ಲ, ಹಿಂದೆಯಿಂದ ಬಾರ್ಗೋಲಿ ಬಿಡಲಿಲ್ಲ ಅಂದರೆ ಎತ್ಕೊಡುವೆ, ನೀಗ್ಲು ಹೇಳಕ್ಕಿಲ್ಲ ಅಂತ ನಿನಗೆ ಚೆನ್ನಾಗಿ ಗೊತ್ತಲ್ವಾ? ಏಟ್ ಕೊಡಬೇಕಾಗಿರೋದು ನನ್ನ ಕೆಲಸದವ್ರಿಗಲ್ಲ, ನಿನಗೆ. ಯಾಕೆ? ಇನ್ನೇನೋ ಆ ದೇವರಳ್ಳಿ ಶಂಕರ್ ತನ್ನ ಮಗಳನ್ನು ತೋರಿಸ್ದೆ. ಆ ಹುಡುಗಿ ಮುಖ ಅಲ್ಲದೆ ಹೋದ್ರು ಆಸ್ತಿ ಮುಖ ನೋಡ್ಕೊಂಡು, ಜೊತೆಲಿ ನಿನ್ನ ಮಾತು ಕೇಳ್ಕೊಂಡು ಆನ್ ದ ಸ್ಪಾಟ್ ನಾನು ಒಪ್ಕೊಂಡೆ. ಆಮೇಲೆ ಏನಾಯ್ತು? ಅವರಿಂದ ಸುದ್ದಿ ಇಲ್ಲ, ನೀನು ಪತ್ತನೇ ಇಲ್ಲ. ಅವತ್ತು ದುಡ್ಡಿಸ್ಕೊಂಡು ಹೋದೋನು ಇವತ್ತು ಮತ್ತೆ ಬಂದು ಮುಖ ತೋರಿಸ್ತಾ ಇದೆಯಾ? ಅವರು ಹ್ಞೂ ಅಂತ ಒಪ್ಕೊಂಡಿರ್ತಾನೆ, ನಾನು ನಿಮಗೆ ಬಂದು ಮುಖ ತೋರ್ಸಕ್ಕಾಗೋದು? ಒಪ್ಕೊಳ್ಳೋಕೆ ಅವ್ರಿಗೆ ಏನಂತ ರೋಗ? ಅದೆಂಗೆ ಒಪ್ಕೊಂಡ್ಬಿಡ್ತಾರೆ? ಹೆಣ್ಣು ಎತ್ತೋರು ಹುಡುಗ ಹೆಂಗವನೇ, ಅವ್ನ ಸ್ವಭಾವ ಹೆಂಗದೆ ಅಂತ ವಿಚಾರಿಸ್ತೇನೆ ಸುಮ್ಮನೆ ಕೊಟ್ಬಿಟ್ಟಾರ? ಅವರು ಬಂದು ನಿನಗೆ ಗೊತ್ತಿರೋರ ಹತ್ರ ಗುಟ್ಟಾಗಿ ವಿಚಾರಿಸಿದ್ರಂತೆ. ಅದಕ್ಕೆ ಊರ್ನವರು ನಿಮ್ಮ ಮಗಳು ನಿಮಗೆ ಬೇಡ ಅಂದರೆ ಬಾವಿಗೆ ತೊಳ್ಬಿಡಿ, ನನ್ನ ಮಗನಿಗೆ ಮಾತ್ರ ಕೊಡಬೇಡಿ ಅಂತ ಹೇಳವ್ರೆ. ಅಕಸ್ಮಾತ್ ಕೊಟ್ಟರೆ ಅವಳು ಬಾಳಿ ಹಕ್ಕುಟ್ಟು ಹೋಯ್ತದೆ ಅಂತಲೂ ಹೇಳವ್ರೆ. ಅಂತ ಒಳ್ಳೆ ಹೆಸರು ತಗೊಂಡಿದ್ಯಾ ನೀನು. ಆ ಶಂಕರಪ್ಪ ಮನೆಗೆ ಕರೆಸಿ ಕ್ಯಾಕರ್ಸ್ ಮಕ್ಕೋಗಿದ್ರು. ಇನ್ನೊಂದ್ಸಲ ಮನೆ ಕಡೆ ತಲೆ ಹಾಕ್ಬೇಡ ಅಂದ್ರು. ನಿನ್ನಿಂದ ನಾನು ಹೊಟ್ಟೆ ಪಾಡ್ಗೂ ಕಲ್ಲು ಬಿತ್ತಲ್ಲಪ್ಪ. ನನ್ನ ಬಗ್ಗೆ ಯಾವ ನನ್ನ ಮಗ ಹೋಗಿ ಅವ್ರ ಹತ್ರ ಹಂಗೆಲ್ಲ ಹೇಳು. ಅವನಿಗೆ ಒಂದು ಬುದ್ಧಿ ಕಲ್ಸ್ನಿ. ನಿನ್ ಗುಣಗಾನ ಮಾಡೋರು ಒಬ್ರ ಇಬ್ರ, ಅವ್ರಿಗೆಲ್ಲ ಬುದ್ಧಿ ಕಲ್ಸೋ ಬದಲು ನೀನೇ ಬುದ್ಧಿ ಕಲಿ. ಹಂಗಲ್ಲ ಆಕಾಶಪ್ಪ, ನೀನು ಒಬ್ಬ ಸಭ್ಯ ಆಗಿದ್ದಿದ್ರೆ ಇಷ್ಟೆಲ್ಲ ನಡೀತಾ ಇತ್ತ? ನೋಡು ಆಕಾಶಪ್ಪ, ನೋಡು ಜನ ಎಲ್ಲ ಆಕಾಶಪ್ಪ ಬದಲಾಗವನಿ ಅಂತ ಹೇಳ್ಬೇಕು. ನೀನು ಹಂಗೆ ನಡ್ಕೋ. ಆಗ ನೋಡು ಹೆಣ್ಣು ಕೊಡೋರ್ನ ನಿನ್ನ ಮನೆ ಮುಂದೆ ಹಂಗೆ ಕ್ಯೂ ನಿಲ್ಲಿಸ್ತೀನಿ ಅಂತ. ಅಂದ್ರೆ ಇದನ್ನೆಲ್ಲ ಬಿಟ್ಟಿರೋಂಥರ ನಾಟಕ ಮಾಡುವಂತೀಯ? ಹ್ಞೂ, ಮತ್ತೆ ಜನ ಬೆಲೆ ಕೊಡೋದು ಮುಖಕ್ಕಲ್ಲ, ಮುಖಕ್ಕೆ ಹಚ್ಚೋ ಬಣ್ಣಕ್ಕೆ. ಸಬ್ಬಿನ ಥರ ನಡ್ಕೊಂಡ್ರು ಸಾಕು, ಜನ ಗೌರವ ಕೊಡ್ತಾರೆ. ಅದ್ರ ಅರ್ಥ ಸಬ್ಬಿನಾಗಿರ್ಲೇಬೇಕು ಅಂತೇನಿಲ್ಲ. ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದ್ರೆ ದೈವ ಭಕ್ತ ಅಂತಾರೆ. ಬಡವ್ರ ಮಕ್ಕಳಿಗೆ ಒಂದೊಂದು ಊಟ ಹಾಕಿದ್ರೆ ಸಾಕು, ದಾನಶೂರ ಕರುಣ ಅಂತಾರೆ. ಊರ್ ಹಿರಿಯರ ಕಂಡು ಕೈ ಮುಗಿದು ಬಿಟ್ರೆ ಸಾಕಣಪ್ಪ ಸಜ್ಜನ ಅಂತಾರೆ. ಆಮೇಲೆ ಈ ದಾರಿಲಿ ಓಡಾಡ್ತಿರ್ತಾರಲ್ಲ ಹೆಣ್ಮಕ್ಳು, ಅವ್ರನ್ನೇನಾರ ನೋಡ್ಬಿಟ್ಟು ನೀನು ತಲೆ ತಗ್ಗಿಸ್ಕೊಂಡು ಬಂದ್ಬಿಟ್ಟೆ ಅನ್ಕೋ, ಆಗ ಎಂಥ ಒಳ್ಳೆ ಮನುಷ್ಯನಪ್ಪ ಇವನು, ಇಡೀ ಪ್ರಪಂಚದಲ್ಲಿ ಇಂಥ ಒಳ್ಳೆ ಮನುಷ್ಯ ನಮಗೆ ಸಿಕ್ಕಿಲ್ವಲ್ಲ ಅಂತ ನಿನ್ನ ಹಾಡು ಹೊಗಳ್ತಾರೆ. ಇಷ್ಟು ಮಾಡಕ್ಕೆ ನಿನಗೇನಪ್ಪ ಕಷ್ಟ? ಪರವಾಗಿಲ್ಲ ಚೆನ್ನಪ್ಪ, ಬದುಕೋ ದಾರಿನ ಚೆನ್ನಾಗೇ ತಿಳ್ಕೊಂಡ್ಬಿಟ್ಟಿದ್ಯಾ. ತಿಳ್ಕೊಳ್ಳೇಬೇಕಲ್ಲ. ಈ ಬ್ರೋಕರ್ ಕೆಲಸ ಅಂದ್ರೆ ಏನು ಸುಮ್ಮನೆನಾ? ಈ ಕೆಲಸದಲ್ಲಿ ಗೊತ್ತಿರೋದ್ಕಿಂತ ಗೊತ್ತಿಲ್ಲದೆ ಇರೋದನ್ನೇ ಜಾಸ್ತಿ ತಿಳ್ಕೋಬೇಕು. ಓಹೋ, ನೀನು ದೊಡ್ಡ ಸೈಂಟಿಸ್ಟು. ನಿನ್ನ ತಲೆ ಉಪಯೋಗಿಸಿ ನನಗೊಂದು ಹೆಣ್ಣು ಹುಡ್ಕೊಳಕ್ಕಾಗ್ಲಿಲ್ವಲ್ಲ ನಿನಗೆ? ನಾನು ಪ್ರಯತ್ನ ಮಾಡ್ತಾನೆ ಇದ್ದೀನಿ, ನೀನೇ ನೋಡ್ತಾ ಇದೀಯ. ಅದರಲ್ಲೂ ನಾನು ಬಂದಾಗ್ಲೆಲ್ಲ ಕೈಗೆ 100-200 ಕೊಡ್ತಾನೆ ಇರ್ತೀಯ. ಅಂಥದ್ರಲ್ಲಿ ನಿನಗೊಂದು ಹೆಣ್ಣು ಹುಡಿ ಕೊಡಕ್ಕೆ ಹಾಕಿಲ್ವ ನನ್ನ ಕೈಲಿ? ಈಗ ನೀನು ಬಂದಿದ್ದು ಅದಕ್ಕೆ ತಾನೆ. ಇಷ್ಟು ದುಡ್ಡು ಕೊಟ್ರೆ ನಾನು ತೋಟದ ಆಳುಗಳು ಬೆಳಿಗ್ಗೆಯಿಂದ ಸಂಜೆವರೆಗೂ ಕಷ್ಟಪಟ್ಟು ದುಡ್ದು ನನ್ನ ಋಣ ತೀರಿಸಿ ಮನೆಗೆ ಹೋಗ್ತಾರೆ.
ಆದ್ರೆ ನೀನು ದುಡ್ಡು ಮಾತ್ರ ತಗೋತೀಯ, ಕೆಲಸ ಮಾಡಲ್ಲ. ಕೇಳಿದ್ರೆ ಹಂಗಿರು ಹಿಂಗಿರು ಅಂತ ನಂಗೆ ಬುದ್ಧಿ ಹೇಳಕ್ ಬರ್ತೀಯ. ಹಿಂಗೆಲ್ಲ ಹೇಳ್ಬೇಡ ಆಕಾಶಪ್ಪ. ನಿನಗೇನೋ ಒಳ್ಳೆ ರಾಜ ಇದ್ದಂಗಿದೀಯ ನೋಡು. ಈ ಸಲ ಹೆಂಗಾರ ಮಾಡಿ ಒಂದು ಒಳ್ಳೆ ಹುಡುಗಿ ತಂದು ನಿನಗೆ ಮದುವೆ ಮಾಡಿಸ್ತೀನಿ, ಯೋಚನೆ ಮಾಡಬೇಡ. ತಿಂಡಿ ತಿಂದ ಹೇ ಕೂತ್ಕೋ ನಡೆ. ಸ್ವಲ್ಪನೂ ಬುದ್ಧಿ ಇಲ್ವಾ? ಇಷ್ಟು ಫಾಸ್ಟ್ ಆಗಿ ಕಾರ್ ಓಡಿಸ್ತಿರಲ್ಲ, ದಾರಿನಲ್ಲಿ ಮಕ್ಳು ಮರಿ ಓಡಾಡ್ತಾ ಇರ್ತಾರೆ, ಅವ್ರಿಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ? ನಿಮ್ಮನ್ನ ಈ ಮುಂಚೆ ಯಾವತ್ತೂ ನೋಡಿ ರೀ, ನಾನ್ ಹೊಸಬ್ಲಾದ್ರೂ ಆಗ್ಲಿ ಹಳಬ್ಲಾದ್ರೂ ಆಗ್ಲಿ, ನೀವ್ ಮಾಡ್ತಿರೋದ್ ಸರಿನಾ? ಜನಗಳು ಓಡಾಡೋ ಜಾಗದಲ್ಲಿ ಇಷ್ಟು ಫಾಸ್ಟ್ ಆಗಿ ಯಾರಾದ್ರೂ ಗಾಡಿ ಓಡಿಸ್ತಾರೇನ್ರಿ? ಸಾರಿ ಮೇಡಮ್, ದಯವಿಟ್ಟು ಕ್ಷಮಿಸಿ. ರೋಡು ಫ್ರೀ ಆಗಿತ್ತಲ್ವಾ, ಅದಕ್ಕೆ ಸ್ವಲ್ಪ ಸ್ಪೀಡಾಗಿ ಬಂತು. ಇನ್ನು ಮುಂದೆ ಯಾವತ್ತೂ ಈ ರೀತಿ ಸ್ಪೀಡಾಗಿ ಖಂಡಿತ ಓಡಿಸಲ್ಲ. ರೀ ಚೆನ್ನಪ್ಪ ಅವ್ರೆ, ಯಾಕೆ ಮುಖ ಮುಚ್ಕೊಂಡು ಕೂತಿದ್ದೀರಾ? ನೀವಾದ್ರೂ ಹೇಳ್ಬಾರ್ದೇನ್ರಿ ಸ್ವಲ್ಪ ನಿಧಾನಕ್ಕೆ ಗಾಡಿ ಓಡಿಸಿ ಅಂತ? ಅದು ಮಾನಸ, ನಾನು ಹೇಳ್ದೆ ಅಮ್ಮ ಅವ್ರಿಗೆ, ನನ್ನ ಮಾತೆ ಕೇಳಲಿಲ್ಲ ನೋಡವರು. ಯಾಕೆ ಚೆನ್ನಪ್ಪ ಸುಳ್ಳು ಹೇಳ್ತಾ ಇದ್ದೀರಾ? ನೀವೇ ತಾನೇ ಅರ್ಜೆಂಟಾಗಿ ಹೋಗ್ಬೇಕು ಅಂತ ಹೇಳಿದ್ದು. ಅರೆ ಏನ್ ಮಾತಾಡ್ತಾ ಇದ್ದೀರಾ ಆಕಾಶಪ್ಪ ನೀವು? ಇವ್ರ ಮಾತನ್ನೆಲ್ಲ ನಂಬೇಡ ಮಾನಸ ನೀನು. ನಿಮ್ಮನ್ನ ನಂಬಾರ್ದು ರೀ, ಅನ್ಯಾಯವಾಗಿ ನನ್ನ ಮಾನ ತೆಗಿತಾ ಇದ್ದೀರಲ್ಲ. ನೋಡಿ ಮೇಡಮ್, ನಾನು ಗಾಡಿ ಸ್ಲೋ ಆಗಿ ಓಡಿಸ್ತಾ ಇದ್ದೆ, ಇವರೇ ಹುಡುಗಿರ್ ತರ ಗಾಡಿ ಓಡಿಸ್ತಾ ಇದ್ದೆ ಅಂತ ಕಂಡಮ್ ಮಾಡಿದ್ರು. ಅದಕ್ಕೆ ಸ್ವಲ್ಪ ಸ್ಪೀಡಾಗಿ ಬಂದ್ಬಿಟ್ಟೆ. ಇನ್ನು ಮುಂದೆ ಯಾವತ್ತೂ ಹೀಗೆಲ್ಲ ಮಾಡಲ್ಲ ರೀ, ಸಾರಿ. ಓಹೋ, ಇವ್ರು ಹೇಳಿದ್ರು ಅಂತ ನೀವು ಕೇಳ್ಬಿಡೋದಾ? ಗಾಡಿ ನಿಮ್ದು ಅಂದ್ಮೇಲೆ ಕಂಟ್ರೋಲ್ ನಲ್ಲಿ ಇರ್ಬೇಕಾಗಿರೋದು ನೀವ್ ತಾನೆ. ಇವ್ರಿಗೇನ್ರಿ ಗಾಡಿಲಿ ಕೂತ್ಕೊಂಡು ಏನ್ ಬೇಕಾದ್ರೂ ಹೇಳ್ತಾರೆ. ನಿಮಗ್ ಇಲ್ಲಿ ನೋಡಿ, ಇನ್ನೊಂದ್ಸಾರಿ ನೀವ್ ಇದೇ ಸ್ಪೀಡ್ ಅಲ್ಲಿ ಗಾಡಿ ಓಡಿಸೋದೇನಾದ್ರೂ ನಾನು ನೋಡಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗುತ್ತೆ. ಹುಷಾರ್. ದಾರಿ ಬಿಡ್ರಿ. ಏನ್ ಆಕಾಶಪ್ಪನವ್ರ ನೀವು, ಆ ಹುಡುಗಿ ಮುಂದೆ ನನ್ನನ್ನೇ ಸಿಗಿಸ್ಬಿಟ್ರಲ್ಲ. ಚೆನ್ನಪ್ಪ, ಇದು ಯಾವ ಸುಂದ್ರಿ, ಎಷ್ಟು ಜೋಳಗಳ ಬಿತ್ತ ನಿಮ್ ಕಣ್ಣು ಆ ಹುಡುಗಿ ಮೇಲೂ ಬಿತ್ತ? ಯಾರು ಏನಾದ್ರು ಅಂದ್ರೆ ಸಾಕು, ಅವ್ರಿಗೆ ಜನ್ಮನೇ ಜಾಲಾಡ್ತಿದ್ ನೀವು. ಈಗ ನೋಡಿದ್ರೆ ಹುಡುಗಿ ಅಷ್ಟು ಬೈದ್ರು ಸಾರಿ ಕೇಳಿದ್ರಲ್ಲ, ಆಗ್ಲೇ ಅನ್ಕೊಂಡೆ ಇಲ್ಲೇನೋ ಒಂದು ಎಡವಟ್ಟು ಆಗದೆ ಅಂತ. ಚೆನ್ನಪ್ಪ, ಆಗ ನೀನೇ ಹೇಳ್ದೆ ತಾನೆ ಸಭ್ಯನಾಗಿರುವಂತ. ಇನ್ನು ಮುಂದೆ ಜಗಳ ಕೋಪ ಗಲಾಟೆ ಎಲ್ಲ ಬಂದು ನನ್ನ ಸ್ಟೈಲೇ ಬೇರೆ. ಅದಿರ್ಲಿ, ಇವಳು ಯಾರು? ಆ ಹುಡುಗಿ ನಮ್ಮ ಮಗುನಲ್ಲಿ ರಂಗನಾಥಪ್ಪನವ್ರು ಮೊಮ್ಮಗಳು. ಅವ್ರ ತಾತ ಈ ಹುಡುಗಿ ಗಂಡು ನೋಡಕ್ ನನಗೆ ಹೇಳಿರೋದು. ಮತ್ತೆ ಆಗ್ತದ ಗಂಡು ನಾನು ಇದೀನಲ್ಲ, ನೋಡೋ ಶಾಸ್ತ್ರ ಮುಗಿಸಿ ಒಳಗೆ ಉಳಿಸ್ಬಿಡಿ. ನೀನು ಮಾನಸನ್ ಮದ್ವೆ ಆಗ್ತೀಯ? ಯಾಕೆ ಚೆನ್ನಪ್ಪ, ಈಡು ಜೋಡು ಚೆನ್ನಾಗಿಲ್ವಾ? ನಿನ್ ಮುಖ ನೋಡು ಆಕಾಶಪ್ಪ. ಮಾನಸನ್ ಮದುವೆ ಆಗೋ ಗಂಡು ನಮ್ಮ ಸುತ್ತಮುತ್ತ ಯಾವ ಹಳ್ಳಿಲೂ ಇಲ್ಲ. ಅವಳ ವಿದ್ಯೆಗೆ, ಅವಳ ರೂಪಕ್ಕೆ, ಅವಳ ಹಿಂದಿರೋ ಆಸ್ತಿಗೆ, ಅವ್ರ ಮನೆತನಕ್ಕಿರೋ ಹೆಸರಿಗೆ ಸಂಬಂಧ ಹುಡುಕ್ಬೇಕು ಅಂದ್ರೆ ಪಟ್ಟಣಕ್ಕೆ ಹೋಗ್ಬೇಕು. ಸುತ್ತಮುತ್ತ ಹಳ್ಳಿಲಿ ಎಲ್ಲೂ ಸಿಗೋದಿಲ್ಲ. ನಿನ್ನ ವಿಚಾರ ತಗೊಂಡೋಗಿ ನಾ ರಂಗನಾಥಪ್ಪನವ್ರಿಗೆ ಹೇಳಿ ನೀನ್ ಎಂತೋನು ಅಂತ ಅವ್ರಿಗೆ ಗೊತ್ತಾದ್ರೆ ನನ್ನನ್ನು ಊರ್ ಬಿಟ್ಟು ಓಡಿಸ್ತಾರೆ. ಕನಸ್ಕಾಣೋದನ್ನು ಬಿಟ್ಬಿಡಿ, ಈಗ ಹೊಟ್ಟೆ ಹಸಿತಾವೆ, ಬನ್ನಿ ತಿಂಡಿ ತಿನ್ನಕ್ಕೆ ಹೋಗೋಣ.
ಕನಸು ಈಗ ತಾನೇ ಶುರುವಾಗಿದೆ, ಇಷ್ಟು ಬೇಗ ಬಿಟ್ಬಿಡಕ್ಕಾಗತ್ತಾ? ಆಕಾಶಪ್ಪ, ಅಜ್ಜಿ ಪ್ರಸಾದ ತಗೋ. ಅರ್ಚನೆ ಮಾಡಿಸ್ಕೊಂಬಂದ್ಯಾ ಪುಟ್ಟ, ಒಳ್ಳೇದಾಯ್ತಮ್ಮ. ನೋಡು, ಬೆಳಗ್ಗೆಯಿಂದ ನೀನೇನು ತಿಂದಿಲ್ಲ, ಹಾಗೆಲ್ಲ ಬರೀ ಹೊಟ್ಟೆಲಿ ತುಂಬ ಹೊತ್ತಿರ್ಬಾರ್ದು. ತಡಿ, ತಿಂಡಿ ಕೊಡ್ತೀನಿ. ನಂಗೂ ತುಂಬಾ ಹಸ್ವಾಗ್ತಿದೆ, ಬೇಗ ಹಾಕೊಡು. ಸಾಕು ಸಾಕು ಸಾಕು. ಇವತ್ತು ನಮ್ಮ ಸೂರ್ಯ ಬದುಕಿದ್ದಿದ್ರೆ ಈ ಮನೆ ಕಳೆನೇ ಬೇರೆ ಆಗಿರ್ತಿತ್ತು. ಇನ್ನು ಹುಟ್ಟಬ್ಬ ಅಂದ್ರೆ ಕಡಿಮೆ ಏನೇ, ತಳಿಡು ತೋರಣ ಕಟ್ಟಿ ಊರಿಗೆಲ್ಲ ಊಟ ಹಾಕ್ಸಿ ಎಷ್ಟೊಂದು ಸಂಭ್ರಮ ಪಡ್ತಾ ಇದ್ದ. ಅಜ್ಜಿ, ನಾನು ನಿಂಗೆ ಎಷ್ಟು ಸರಿ ಹೇಳಿದ್ದೀನಿ, ಊಟ ತಿಂಡಿ ಮಾಡ್ಬೇಕಾದ್ರೆ ಅಪ್ಪ ಅಮ್ಮ ನೆನಪಿಸ್ಬೇಡ, ತುತ್ತು ಗಂಟ್ಲಲ್ಲಿ ಇಳಿಯಲ್ಲ. ಅಯ್ಯೋ, ನನ್ನ ಬುದ್ಧಿಗಿಷ್ಟು ಏನೋ ಬಾಯಿಗೆ ಬಂತು ಅಂದ್ಬಿಟ್ಟೆ. ಮನ್ಸನ್ನ ಚಿಕ್ಕದ್ ಮಾಡ್ಕೋಬೇಡ, ತಿನ್ನು ಪುಟ್ಟ. ಗೌರ, ಬಂದೆ ರೀ. ನಾವು ಚೆನ್ನಪ್ಪನ ಮನೆ ಗಂಟ ಓಟ್ ಬರ್ತೀನಿ, ಮನೆ ಕಡೆ ಜೋಪಾನ. ಒಂದ್ ನಿಮಿಷ. ಏನು? ಇವತ್ತು ನಮ್ಮ ಮಾನ್ಸಂದು ಹುಟ್ಟಬ್ಬ. ನೀವು ಮರ್ತು ಬಿಟ್ರಿ ಅಂತ ಕಾಣಿಸುತ್ತೆ. ಪಾಪ ಮಗು ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಬಂತು. ಪ್ರಸಾದ ತಗೊಂಡೋಗಿ. ಯಾವ ಸಂಭ್ರಮಕ್ಕೋಸ್ಕರ ನಿನ್ನ ಮೊಮ್ಮಗಳು ಊಟದಬ್ಬ ಆಚರಿಸ್ಕೊತಾವಳೆ, ಆ ಸಂಭ್ರಮ ಎಲ್ಲ ನನ್ನ ಮಗ ಸೂರ್ಯನಿಂದನೇ ಹೊಂಟೋಯ್ತು. ಇನ್ನೇನಿದೆ ಮಣ್ಣು, ಇನ್ಮೇಲೆ ಇವಳು ಹುಟ್ಟದಬ್ಬ ಮಾತ್ರ ಅಲ್ಲ, ಯುಗಾದಿ, ದೀಪಾವಳಿ, ದಸರಾ ಸಹ ಆಚರಿಸಂಗಿಲ್ಲ. ಒಂದ್ ವೇಳೆ ಈ ಮನೆಯಲ್ಲಿ ಜನ ಸೇರ್ಬೇಕು ಅಂದ್ರೆ ಒಂದು ಅವಳು ಮದುವೆ ಆಗ್ಬೇಕು, ಇಲ್ಲ ನನ್ನ ತಿಥಿ ಆಗ್ಬೇಕು. ಬಿಟ್ಟುನ್ರಿ, ಯಾಕ್ರಿ ಅಪ್ಶಕನದ್ ಮಾತಾಡ್ತೀರಾ? ಹಿಂದೇನೆ ಮಾಡ್ಲಿ, ಈ ವಯಸ್ಸಿನಲ್ಲಿ ಹಗಲು ರಾತ್ರಿ ನಾನು ದೇವ್ರ ಧ್ಯಾನ ಮಾಡೋದು ಬಿಟ್ಟು ಸದಾ ಇವಳು ಯೋಚನೆಯಲ್ಲೇ ಕಾಲ ಕಳೆಯಂಗಾಯ್ತು ನನ್ನ ಪರಿಸ್ಥಿತಿ. ನನ್ನ ಮಗ ಸೂರ್ಯ ಇವಳು ಭಾರನು ನನ್ನ ತಲೆ ಮೇಲೆ ಹಾಕಿ ನೆಮ್ಮದಿಯಾಗಿ ಕಣ್ಮುಚ್ಕೊಂಡ್ಬಿಟ್ಟ. ಆ ಭಾರ ನನ್ನಿಂದ ಹೊರಕ್ಕಾಗ್ತಾ ಇಲ್ಲ. ಒಂದಲ್ಲ ಎರಡಲ್ಲ 30 ಗಂಡುಗಳು ಬಂದು ಹೋದ್ರು ಒಂದು ಕೈ ಕೊಡ್ತಾ ಇಲ್ಲ. ಆ ದೇವರು ಇವಳ ಹಣೆಯಲ್ಲಿ ಅದೇನ್ ಗೀಚಿದಾನ ಏನು, ಒಂದು ಕೆಲಸನೂ ಸಲ್ಲಿಸಾಗ್ತಾ ಇಲ್ಲ. ಬಿಟ್ರಿ, ದಿನ ಅಂದು ಅವಳ ಮನ್ಸಿಗೆ ಯಾಕ್ರಿ ನೋವು ಮಾಡ್ತೀರಾ? ಇವತ್ತೊಂದು ದಿವಸನಾದ್ರೂ ನೀವು ಸುಮ್ಮನೆ ಇರ್ಬಾರ್ದಾ? ಇವತ್ತು ಅವಳು ಹುಟ್ಟಿದ ದಿನ, ಅವಳ ಕಣ್ಣಲ್ಲಿ ನೀರು ಯಾಕ್ರಿ ಹಾಕಿಸ್ತೀರಾ? ಅಲ್ಲ ಗೌರ, ಅವಳ ದುರಾದೃಷ್ಟಕ್ಕೆ ನ್ಯಾಯವಾಗಿ ಸೇರ್ಬೇಕಾಗಿದ್ದ ಅವಳ ಅಪ್ಪನ ಆಸ್ತಿ ಕೂಡ ಅವಾಗ ದಕ್ಕಲಿಲ್ಲ. ಸೂರ್ಯ ಸತ್ತ ಮೇಲೆ ಅವನ ಪಾಲ್ದಾರರೆಲ್ಲ ಸಾಲ ಆಗಿದೆ ಅಂತ ಸುಳ್ಳು ಲೆಕ್ಕ ತೋರಿಸಿ ಅವನ ಆಸ್ತಿನೆಲ್ಲ ಮುಂದೆ ಹಾಕ್ಬಿಟ್ರು. ಒಳ್ಳೆ ಲಾಯರ್ ಹಿಡಿದು ಕೋರ್ಟಲ್ಲಿ ಕೇಸ್ ಹಾಕಿ ಅವ್ರಿಗೆ ಸರಿಯಾದ ಪಾಠ ಕಲ್ಸೋಣ ಅಂದ್ರೆ ಈಗ ಆ ಶಕ್ತಿ ನನಗಿಲ್ಲ. ಸಾಮಾನ್ಯವಾಗಿ ಅಪ್ಪ ಮಾಡಿದ ಆಸ್ತಿ ಮಕ್ಕಳಿಗೆ ಸೇರುತ್ತೆ, ಆದರೆ ಮಕ್ಕಳ ಆಸ್ತಿ ಅಪ್ಪನಿಗೆ ಸೇರೋದಿಲ್ಲ. ಯಾವುದಕ್ಕೂ ಕೇಳ್ಕೊಂಡು ಬಂದಿರಬೇಕು. ಆ ಅದೃಷ್ಟ ಅವಳಿಗೂ ಇಲ್ಲ, ನಮಗೂ ಇಲ್ಲ. ಸರಿ,
ನಾನು ಹೋಗಿ ಬರ್ತೀನಿ. ಮಗರೆ ಜಾವ್ ಮಗರೆ ಜಾವ್ ಮಗರೆ ರೆ ಜನಿ ನಿರೆ ಗ ಮದ ಮದ ಮಗ ಮಗದ ಮದ ಮಗ ಮಗ ನಿ ದ ಮಮ ಮಗ ಗ ಮಗ ಮಗ ಮಗರೆ ಗರೆ ಜಾ ನಿರೆ ಗ ಮದ ಮದ ನಿ ಸ ನಿ ದ ನಿರೆ ಗ ಮಗರೆ ಜಾ. ಮಾನ್ಸ, ಯಾಕಮ್ಮ ತಿಂಡಿ ಎಲ್ಲ ಹಾಗೆ ಇದೆ? ಯಾಕೋ ಹಸಿವಿಲ್ಲ ಅಜ್ಜಿ. ನಿಮ್ಮ ತಾತನ ಮಾತು ಕೇಳಿ ಬೇಜಾರು ಮಾಡ್ಕೋಬೇಡ. ಅದನ್ನೆಲ್ಲ ಮನ್ಸಿಗೆ ಹಚ್ಕೋಬಾರ್ದು ಪುಟ್ಟಿ. ಅವ್ರದ್ದು ಯಾವಾಗಲೂ ಇದ್ದಿದ್ದೆ. ತಿಂಡಿ ತಿನ್ನು, ತಗೋ. ಅಜ್ಜಿ, ನಾನು ನಿಮಗೆ ತುಂಬಾ ಭಾರ ಆಗಿದ್ದೀನಲ್ವಾ? ಆಕ್ಸಿಡೆಂಟಲ್ಲಿ ನಾನು ಅಪ್ಪನ ಜೊತೆ ಸತ್ತೋಗಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಆ ದೇವ್ರು ನನ್ನನ್ನು ಮಾತ್ರ ಬದುಕಿಸಿ ತುಂಬಾ ದೊಡ್ಡ ತಪ್ಪು ಮಾಡಿಬಿಟ್ಟ. ಛೀ, ಬಿಡ್ತು ಅನ್ನಮ್ಮ, ಹಾಗೆಲ್ಲ ಮಾತಾಡಬಾರ್ದು. ದೇವರು ಯಾರ್ಯಾರ ಹಣೆ ಬರ್ದಲ್ಲಿ ಏನೇನು ಬರ್ದಿರ್ತಾನೋ ಹಾಗೆ ಆಗೋದು. ಹೆತ್ ಮಗನ್ ಕಳ್ಕೊಂಡು ನಾನೇನು ಕಡಿಮೆ ಸಂಕಟ ಅನುಭವಿಸ್ತಿದ್ದೀನಿ ಅನ್ಕೊಂಡ್ಯಾ? ಹತ್ಕೊಂಡು ಕೂತ್ಕೊಂಡ್ರೆ ಮುಂದಿನ ಜೀವನ ಸಾಗಬೇಕಲ್ಲಮ್ಮ. ನೀನು ನೋವು ಅನುಭವಿಸ್ಬಾರ್ದು ಅಂತ ನಾನು ನನ್ನ ನೋವನ್ನ ನುಂಗ್ಕೊಂಡು ಕೂತಿದ್ದೀನಿ. ನಿಂಗೊಂದೊಳ್ಳೆ ಗಂಡು ಗೊತ್ತಾದ್ರೆ ನಿನ್ನ ತಾತನ ಕೋಪ ಎಲ್ಲ ಕರಗಿ ನೀರಾಗತ್ತೆ. ಆ ದಿನ ಬೇಗ ಬರಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ಕೊಮ್ಮ. ನೋಡು, ಹಾಗೆಲ್ಲ ಹಠ ಮಾಡಬಾರ್ದು. ತಗೋ ತಗೋ. ಎಲ್ಲಿ ಆನು ಪುಟ್ಟಿ ಜಾಣ. ಚೆನ್ನಪ್ಪ, ಚೆನ್ನಪ್ಪ. ಓ ರಂಗಪತ್ನವ್ರೆ, ನಮಸ್ಕಾರ. ಬನ್ನಿ ಕೂತ್ಕೊಳ್ಳಿ. ಅಂದಾಗ ಬೆಳಿಗ್ಗೆ ನಿಮ್ಮ ಅಮ್ಮಗಳು ನೋಡಿದೆ, ದೇವಸ್ಥಾನದಿಂದ ಬರ್ತಾ ಇದ್ಲು. ಆ ಕತೆ ಬಿಡಿ, ಏನ್ ವಿಚಾರ ಬಂದಿದ್ದು? ಇನ್ನೇನೈತಪ್ಪ ವಿಚಾರ? ನನ್ನ ಮೊಮ್ಮಗಳಿಗೆ ಒಂದು ಒಳ್ಳೆ ಗಂಡು ಹುಡುಕೊಡ್ಲಿಲ್ಲ ನೀನು. ಪ್ರಯತ್ನ ಮಾಡ್ತಾನೆ ಇದೀನಲ್ಲ ರಂಗನಾಥಪ್ಪನವ್ರೆ. ಪ್ರಯತ್ನ ಮಾಡ್ತಾನೆ ಇದ್ದೀನಿ ಅಂತ ಅವತ್ತಿಂದನೂ ಹೇಳ್ತಾ ಇದ್ಯಾ. ಅಲ್ಲ, ನಾನು ಕಂಡಂಗೆ ಈ ಹಳ್ಳಿಲಿ ಎಷ್ಟು ಮದುವೆ ಮಾಡಿಸಿಲ್ಲ ನೀನು. ನೀನು ಕೈ ಇಟ್ಟರೆ ಸಾಕು, ಹೆಣ್ಣಿನ ಕಡೆಯವರು ಗಂಡಿನ ಕಡೆಯವರು ಎಲ್ಲ ಒಪ್ಕೊಂಡು ಮದುವೆ ಜಟ್ಪಟ್ ಅಂತ ನಡೆದೋಯ್ತದೆ. ಚೆನ್ನಪ್ಪನ ಕೈಗುಣ ಅಂತದ್ದು ಅಂತ ಊರವರೆಲ್ಲ ಹೇಳ್ತಾರೆ. ಆದರೆ ನನ್ನ ಮೊಮ್ಮಗಳು ಮಾತ್ರ ನೀನೊಂದು ಒಳ್ಳೆ ಗಂಡು ಹುಡುಕೊಡ್ಲಿಲ್ಲ ನೋಡು. ಅಯ್ಯೋ, ನಾನೇ ಸುಮ್ಮನೆ ಕುಂತಿದ್ದೀನಿ ಅನ್ಕೊಂಡ್ರ? ಹುಡುಕ್ತಾನೆ ಇದ್ದೀನಿ. ಏನು ಮಾಡೋದು? ನಿಮ್ಮ ಮೊಮ್ಮಗಳು ಮಾನಸ ತಂದೆ ತಾಯಿ ಇಲ್ದೇ ಇರೋ ತಬ್ಲಿ. ನಿಮ್ಗೂ ವಯಸ್ಸಾಗಿದೆ, ಯಾವಾಗ ಇರ್ತೀರಿ ಯಾವಾಗ ಹೋಯ್ತೀರಿ ಆ ಭಗವಂತನೇ ಬಲ್ಲ. ಅವಳೊಂಥರ ಅರ್ಧಂಬರ್ಧ ಅನಾಥೆ ಇದ್ದಂಗೆ. ಅದಕ್ಕೆ ಗಂಡುಗಳು ಸಿಕ್ಕೋದು ಒಂದು ಸ್ವಲ್ಪ ಕಷ್ಟ ಆಗದೆ ರಂಗನಾಥಪ್ಪನವ್ರೆ. ಏನು ಮಾತಾಡ್ತಾ ಇದ್ಯಾ ನೀನು? ಕೋಪಿಸ್ಕೋಬೇಡಿ, ಇರೋ ವಿಚಾರ ಹೇಳಿದೆ ಅಷ್ಟೇ. ಚೆನ್ನಪ್ಪ, ನೀನು ಹೇಳೋದು ಒಂದು ಅರ್ಥದಲ್ಲಿ ನಿಜಾನೇ. ನಮಗೂ ವಯಸ್ಸಾಗೋಯ್ತು. ಯಾವತ್ತೋ ಏನೋ ನಾವು ಕಣ್ಮುಚ್ಚೋದ್ರೊಳಗೆ ನನ್ನ ಮೊಮ್ಮಗಳಿಗೆ ಒಂದು ಒಳ್ಳೆ ಗಂಡು ನೋಡಿ ನೀನು ಮದುವೆ ಮಾಡಿಕೊಡ್ಬೇಕಪ್ಪ. ನನ್ನ ಮಗನ ಆಸೆನೂ ಅದೇ ಇತ್ತು. ನೋಡು, ನೀನು ಏನು ಮಾಡ್ತೀಯೋ ಏನು ನನಗೆ ಗೊತ್ತಿಲ್ಲ. ನೀನು ನನ್ನ ಮೊಮ್ಮಗಳಿಗೆ ಒಂದು ಒಳ್ಳೆ ವರನ ಹುಡುಕಿ ಮದುವೆ ಮಾಡಿಸ್ಬಿಡು. ನೋಡು, ನಿನಗೊಂದು ಚಿನ್ನದ ಉಂಗುರ, ನಿನ್ನ ಹೆಂಡ್ರಿಗೆ ರೇಷ್ಮೆ ಸೀರೆ, ಚಿನ್ನದ ಸರ, ಚಿನ್ನದ ಬಳೆ ಎಲ್ಲ ಮಾಡಿಸ್ಕೊಡ್ತೀನಪ್ಪ. ಏನು ಹೇಳ್ತಾ ಇದ್ದೀರಾ ನೀವು? ನಿಮ್ಮ ಮೊಮ್ಮಗಳು ಮಾನಸಂಗೆ ನಾನು ಮದುವೆ ಮಾಡಿಸಿದ್ರೆ ನನಗೆ ಉಂಗುರ, ನನ್ನ ಹೆಂಡತಿಗೆ ಚಿನ್ನದ ಸರ, ಚಿನ್ನದ ಬಳೆ, ರೇಷ್ಮೆ ಸೀರೆ, ಇವನ್ನೆಲ್ಲ ಹುಡುಕೊಡಿಸ್ತೀರಾ? ಹೌದು ಚೆನ್ನಪ್ಪ, ನೀನೇನು ಯೋಚನೆ ಮಾಡಬೇಡ. ನಾನು ಏನೇನು ಹೇಳಿದನೋ ಅದನ್ನೆಲ್ಲ ನಮ್ಮ ಕುಲದೇವರಾಣೆ ಕೊಡಿಸ್ತೀನಿ. ಹಾಂ, ನೀವು ಅಷ್ಟೇ ದಣಿ, ಏನು ಯೋಚನೆ ಮಾಡಬೇಡಿ. ನಿಮ್ಮ ಅಂತಸ್ತು ಸರಿ ಹೊಂದುವಂಥ ಗಂಡನ ಹುಡುಕೋ ಜವಾಬ್ದಾರಿ ನಂದು. ಶ್ರೀಮಂತನಾಗಿರ್ಬೇಕು, ಒಳ್ಳೆ ಸ್ವಭಾವ ಇರೋ ಹುಡುಗನ ತಂದು ನಿಮ್ಮ ಅಮ್ಮಗಳು ಮದುವೆ ಮಾಡಿಸ್ತೀನಿ. ಅಷ್ಟು ಮಾಡಿ ಪುಣ್ಯ ಕಟ್ಕೊಳಪ್ಪ. ನನ್ನ ಜನ್ಮ ಇರೋವರೆಗೂ ನಿನ್ನ ಉಪಕಾರನ ಮರೆಯೋದಿಲ್ಲ. ಬರ್ತೀನಿ ಚೆನ್ನಪ್ಪ, ಆದಷ್ಟು ಬೇಗ ಒಳ್ಳೆ ಸುದ್ದಿ ತಲುಪ್ಸಪ್ಪ. ಬರಲ್ಲ? ಆಯ್ತು ದಣಿ. ಉಂಗುರ, ಚಿನ್ನದ ಬಳೆ, ಚಿನ್ನದ ಸರ, ರೇಷ್ಮೆ ಸೀರೆ. ಮಾನಸ, ಯಾರಮ್ಮ ಹೇಳಿದ್ದು ನಿನ್ನ ಹತದೃಷ್ಟಿ ಅಂತ?
ಮದುವೆಗಿಂತ ಮುಂಚೆನೆ ಈ ಬ್ರೋಕರ್ ಪಾಲ್ಗೆ ಅದೃಷ್ಟ ದೇವತೆ ಆಗ್ಬಿಟ್ಟೆಲ್ಲಮ್ಮ. ಇನ್ನು ಹೋದ ಮನೇಲಿ ಅದೃಷ್ಟ ಒಳನೇ ಹರಿಸ್ಬಿಡ್ತೀಯ. ಆಹಾ, ನೀನು ಮದುವೆ ಆಗೋ ಗಂಡು ನಿಜವಾಗ್ಲೂ ಅದೃಷ್ಟ ಮಾಡಿರ್ಬೇಕು. ಇಲ್ಲೆಲ್ಲ ಕಳೆ ತೆಗ್ದೇ ಇಲ್ಲ, ನೀಟಾಗಿ ಕ್ಲೀನ್ ಮಾಡಿ. ಅಮ್ಮ ಆ ಕಡೆ ನೋಡಿ, ಅಲ್ಲಿ ಬಿಟ್ಟಿದ್ದೀರಾ. ಹುಷಾರು, ಗಿಡ ಮುರಿಬೇಡಿ. ಅಮ್ಮ ಇಲ್ಲಿ ನೋಡಿ, ಇಲ್ಲಿ ಬಿಟ್ಟಿದ್ದೀರಾ, ನೀಟಾಗಿ ತೆಗೀರಿ. ಗಿಡ ಹುಷಾರು ಅಮ್ಮ, ಹುಷಾರಾಗಿ ನೋಡ್ಕೊಂಡು ಕೆಲಸ ಮಾಡಿ. ಇಲ್ಲಿ ನೋಡಿ, ಇಲ್ಲಿ ಬನ್ನಿ. ಇನ್ನು ಎಷ್ಟೊತ್ತಮ್ಮ ಇಲ್ಲೇ ಇರ್ತೀಯ? ನಡಿ ಮನೆಗೆ. ಅಜ್ಜಿ ಇನ್ನೊಂದು ಸ್ವಲ್ಪ ಹೊತ್ತಿರು, ಇನ್ನೇನ್ ಕೆಲಸ ಮುಗಿದ್ಬಿಡುತ್ತೆ. ಅಮ್ಮ ಆ ಕಡೆ ನೋಡಿ. ನೋಡು, ಕೆಲ್ಸ ಎಲ್ಲ ಅವ್ರು ಮಾಡ್ಕೊತಾರೆ, ನೀನ್ ನಡಿಯಮ್ಮ ಮನೆಗೆ. ಅಯ್ಯೋ ಅಜ್ಜಿ, ನಾನ್ ಮನೆಗ್ ಬಂದ್ ಮಾಡೋದಾದ್ರೂ ಏನಿದೆ, ಬರೀ ಬೋರು. ನಡಿಲಿ, ಈ ಬಿಸಿಲಲ್ಲಿ ನೀನ್ ಇಲ್ಲೇ ಹೀಗೆ ನಿಂತಿದ್ರೆ ನಿನ್ ಮುಖ ಎಲ್ಲ ಬಾಡೋಗುತ್ತೆ ಅಷ್ಟೇ. ನಡಿ ಹೋಗೋಣ ಮನೆಗೆ. ಸರಿ, ನೀನ್ ಹೋಗಿರು, ನಾನು ಬರ್ತೀನಿ. ನೀ ಎಲ್ಲಿಗೆ ಹೋಗ್ತೀಯಾ? ನಾನು ಪಾರ್ವತಿ ಮನೆಗೆ ಹೋಗಿ ಬರ್ತೀನಿ. ಸುಮ್ಮನೆ ಯಾಕಮ್ಮ ಈಗ ಪಾರ್ವತಿ ಮನೆಗೆ? ಅಜ್ಜಿ, ಈ ಊರ್ನಲ್ಲಿ ನನಗೆ ಅಂತ ಇರೋದು ಅವಳೊಬ್ಳೆ ಫ್ರೆಂಡು. ಅವಳ ಹತ್ರನೂ ಹೋಗ್ಬೇಡ ಅಂದ್ರೆ ಹೇಗಜ್ಜಿ? ಅವಳ ಜೊತೆ ಮಾತಾಡ್ತಿದ್ರೆ ಅಟ್ಲೀಸ್ಟ್ ಸಮಯನಾದ್ರೂ ಕಳಿಯುತ್ತೆ. ಯಾಕಮ್ಮ ಮುಖ ಓದಿಸ್ಕೊತೀಯ? ನೋಡು, ನಿಮ್ ತಾತ ಮನೆಗೆ ಬರೋ ಹೊತ್ತಾಯ್ತು. ಅವ್ರು ಬಂದಾಗ ನೀ ಇಲ್ದೇ ಇದ್ರೆ ಅವ್ರಿಗೆ ಕೋಪ ಬರುತ್ತೆ. ಸುಮ್ಮನೆ ಯಾಕಮ್ಮ ಬಯಸ್ಕೊತೀಯ? ನೋಡು, ನಿನಗೆ ಮದ್ವೆ ಆದ್ಮೇಲೆ ನೀನು ನಿನ್ನಿಷ್ಟದ ಪ್ರಕಾರ ಇರು, ಎಲ್ಲಿಗೆ ಬೇಕಾದ್ರೂ ಹೋಗು, ನಾವೇನ್ ಬೇಡ ಅನ್ನಲ್ಲ. ಅಯ್ಯೋ ಅಜ್ಜಿ ಪ್ಲೀಸ್, ನಾನೇನೋ ಕೇಳಿದ್ರೆ ನೀನೇನೋ ಹೇಳ್ತೀಯಲ್ಲ. ಸರಿ ಆಯ್ತಮ್ಮ, ಅವಳ ಗಂಡ ಮನೆಗೆ ಬರಕ್ ಮುಂಚೆನೆ ಹೊರಟು ಬಿಡು. ದಾರಿಲಿ ಹುಷಾರು, ಹುಡುಗರು ಕೀಟ್ಲೆ ಮಾಡ್ತಾರೆ. ನೋಡು, ನೀನು ಅವ್ರ ಸಮಕ್ಕೆ ಜಗಳ ಆಡ್ತಾ ನಿಂತ್ಕೋಬೇಡ. ನಿಂಗೇನು ಕೇಳಿಸ್ಲಿಲ್ಲ ಅನ್ನೋ ತರ ಬಂದ್ಬಿಡು. ಸರಿ ಅಜ್ಜಿ, ನಾನು ಹೊರಡ್ತೀನಿ. ತಡಿ ಮಾನಸ, ನಾನು ನಿನ್ ಜೊತೆ ಅಲ್ಲಿ ತನಕ ಬರ್ತೀನಿ ಇರು. ಸರಿ ಬಾ. ಇಲ್ಲಿ ನೋಡಿ, ನೀವೆಲ್ಲರೂ ಕೆಲಸ ಮುಗಿಸಿ ಮನೆಗೆ ಹೋಗಿ, ಸರಿನಾ? ಬಾ ಅಜ್ಜಿ, ಕೊಡ್ತೀನಿ. ಹುಷಾರು. ವಾವ್, ಹುಡುಗಿ ಸುಂದರವಾಗಿದ್ದಾಳೆ, ಜೊತೆಗೆ ಬೇಕಾದಷ್ಟು ಆಸ್ತಿನೂ ಇದೆ. ಇವಳನ್ನ ಕಟ್ಕೊಂಡ್ರೆ ಸುಂದರವಾದ ಹುಡುಗಿ, ಫಲವತ್ತಾದ ಆಸ್ತಿ ಎಲ್ಲ ನಂದಾಗುತ್ತೆ. ಎಸ್, ಮಾನಸ ನನ್ನವಳಾಗಬೇಕು. ಹಾಂ, ಚೆನ್ನಪ್ಪನ ಹತ್ರ ಹೋಗಿದ್ರಲ್ಲ, ಏನಾಯ್ತು? ಏನೂ ಆಗಲಿಲ್ಲ. ನಿಮ್ಮ ಯೋಗ್ಯತೆಗೆ ತಕ್ಕಂತೆ ಬೇಕಾದಷ್ಟು ಗಂಡುಗಳವೆ, ಆದ್ರೆ ಅವ್ರ ಯೋಗ್ಯತೆಗೆ ತಕ್ಕಂತೆ ನಿಮ್ಮ ಹುಡುಗಿ ಇಲ್ವಲ್ಲ ಅಂದ್ಬಿಟ್ಟ. ಯಾಕ್ರಿ, ನಮ್ಮ ಹುಡುಗಿಗೆ ಅಂಥದ್ದೇನಾಗಿದೆ? ನೋಡೆ, ಹೆತ್ತವರು ಸತ್ತ ಮೇಲೆ ಹುಡುಗಿ ಅನಾಥನೇ ಅಲ್ವೇನೆ? ಅನಾಥಲಾಗಿರೋ ಅವಳನ್ನ ಮದುವೆ ಮಾಡ್ಕೊಳ್ಳೋಕ್ಕೆ ಶ್ರೀಮಂತರು ಯಾರು ಮುಂದೆ ಬರ್ತಾರೆ ಹೇಳು? ಮದುವೆಗೆ ಮುಂಚೆನೆ ಅಪ್ಪ ಅಮ್ಮನ ಕಳ್ಕೊಂಡ್ರು ಅವಳಿಗೆ ಹಣೆ ಬರ ಸರಿ ಇಲ್ಲ. ಒಂದ್ ವೇಳೆ ಅವಳನ್ನ ಮದುವೆ ಮಾಡ್ಕೊಂಡು ಬಂದ್ರೆ ಅವಳಿಗೆ ಹಿಡಿದಿದೆಯಲ್ಲ ದುರಾದೃಷ್ಟ ಶನಿ ನಮಗೂ ಬಡ್ಕೊಳ್ಳುತ್ತೆ ಅಂತ ಎಲ್ಲರೂ ಹಿಂದೇಟಾಗ್ತಾ ಇದಾರಂತೆ. ಅದೆಲ್ಲ ಆಕಸ್ಮಿಕ ಅಲ್ವೇನ್ರಿ? ಅದ್ರಲ್ಲಿ ನಮ್ಮ ಮಾತು ಏನ್ ತಪ್ಪಿದೆ ಹೇಳಿ? ಗಣ್ಣವ್ರಿಗೆ ಅಷ್ಟಾರು ಬುದ್ಧಿ ಬೇಡ್ವಾ? ನಾವು ಗಂಡೆತ್ತವರು ತಾನೆ. ನಮ್ಮ ಸೂರ್ಯನ ಮದುವೆ ಮಾಡಕ್ ಮುಂಚೆ ಹೆಣ್ಣುಗಳನ್ನ ಹುಡುಕ್ತಾ ಇದ್ವಲ್ಲ, ಆ ದಿನಗಳನ್ನ ಸ್ವಲ್ಪ ನೆನಪು ಮಾಡ್ಕೋ.
ತಂದೆ ತಾಯಿನ ಕಳ್ಕೊಂಡವರು ಎಷ್ಟೋ ಜನ ನಮ್ಮ ಸಂಬಂಧ ಮಾಡೋದಕ್ಕೆ ಮುಂದೆ ಬಂದರು. ಅವ್ರು ಎಷ್ಟೇ ಒಳ್ಳೆ ಮನೆತನದವರಾಗಿದ್ರು, ಎಷ್ಟೇ ಓದಿದ್ರು, ಎಷ್ಟೇ ಗುಣವಂತರಾಗಿದ್ರು, ಹೆತ್ತವರಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಆ ಎಲ್ಲ ಹೆಣ್ಣುಗಳನ್ನು ಬೇಡ ಅಂತ ಹೇಳಿ ಬಂದಿಲ್ವೇನೆ? ಈಗ ನಮ್ಮ ಸ್ಥಿತಿ ಅವರಂಗೆ ಆಗದೆ. ದೇವರು ಕೊಟ್ಟು ನೋಡ್ತಾನೆ, ಕಿತ್ಕೊಂಡು ನೋಡ್ತಾನೆ ಅನ್ನೋ ಮಾತು ಸುಳ್ಳಲ್ಲ ಕಣೆ. ಅಂದ್ರೆ ಆ ಹುಡುಗಿರು ನಮ್ಗೆ ಹಾಕಿರೋ ಶಾಪ ಅಂತೀರಾ? ಯಾರು ಗೊತ್ತು, ಇದ್ರೂ ಇರಬಹುದೇನೋ. ಛೇ ಬಿಡ್ತು ಅಂದ್ರಿ, ಮನ್ಸೊಳಗಡೆ ಏನೇನೋ ತುಂಬಿಕೊಂಡು ಯಾಕ್ರಿ ಕೊರಗ್ತೀರಾ? ಎಲ್ಲ ನನ್ನ ಕರ್ಮ. ಇವಳನ್ನ ನನ್ನ ತಲೆ ಕಟ್ಟಿ ಸೂರ್ಯ ನೆಮ್ಮದಿಯಾಗಿ ಪ್ರಾಣ ಬಿಟ್ಟ. ನಾನು ನೆಮ್ಮದಿ ಕಳ್ಕೊಂಡೆ. ನಾನು ನೀನು ಸತ್ತೋದ್ಮೇಲೆ ಅವಳೇನೇ ಮಾಡ್ತಾಳೆ, ಹೇಗೆ ಬದುಕ್ತಾಳೆ? ದಿನದಿಂದ ದಿನಕ್ಕೆ ನಾನು ಸೋತು ಹೋಗ್ತಾ ಇದ್ದೀನಿ. ಇಂಥದ್ರಲ್ಲಿ ಒಳ್ಳೆಯವರನ್ನು ಎಲ್ಲಿಂದ ಹುಡುಕ್ತಿರ್ಲಿ ಹೇಳು? ನನ್ನ ಸಂಕಟ ನನಗೆ ಗೊತ್ತು. ನೋಡಿ, ಹುಡುಗ ಒಳ್ಳೆಯವನಾಗಿದ್ರೆ ಸಾಕು, ಬಡವನಾಗಿದ್ರೂ ಪರವಾಗಿಲ್ಲ. ನಮ್ದೇ ಬೇಕಾದಷ್ಟು ಜಮೀನು ಆಸ್ತಿ ಎಲ್ಲ ಇದೆಯಲ್ಲ, ಅದನ್ನೆಲ್ಲ ನೋಡ್ಕೊಂಡು ಮನೆ ಅಳಿಯನಾಗಿದ್ರೆ ಅಷ್ಟೇ ಸಾಕು ರೀ. ಮನೆ ಅಳಿಯ ಬರೋನು ಎಲ್ಲೇ ಒಳ್ಳೆಯವನಾಗಿರ್ತಾನೆ? ಆಸ್ತಿಗೋಸ್ಕರ ತಂದೆ ತಾಯಿನೇ ಬಿಟ್ಟು ಹೆಂಡತಿ ಹಿಂದೆ ಬರೋನು ಹೆಂಡತಿಗೆ ಹೆಂಗೆ ನಿಯತ್ತಾಗಿರ್ತಾನೆ? ಸೂರ್ಯ ತನ್ನ ಮಗಳನ್ನ ಶ್ರೀಮಂತರ ಮನೆ ಸೊಸೆಯಾಗಿ ಕಳಿಸ್ಬೇಕು ಅಂತ ಕನಸು ಕಾಣ್ತಾ ಇದ್ದ. ನಾನು ಅವನ ಆಸೆ ಈಡೇರಿಸೋದಕ್ಕೆ ನಾನು ಕೈಲಾದ ಪ್ರಯತ್ನ ಮಾಡ್ತೀನಿ. ಇಷ್ಟರ ಮೇಲೆ ಅವಳನ್ನೇ ಬರ ಹೆಂಗೆ ತಂಗಾಗ್ಲಿ. ರೀ, ಚೆನ್ನಪ್ಪ ಒಬ್ಬನ್ನೇ ನಂಬ್ಕೊಂಡು ಯಾಕ್ರಿ ಕೂತ್ಕೋತೀರಾ? ಬೇರೆ ಯಾರು ಬ್ರೋಕರ್ ಹತ್ರ ಹೋಗಿ ಬರ್ಬಾರ್ದಾ? ನಾನೇನು ಚೆನ್ನಪ್ಪನ ಒಬ್ಬನೇ ನಂಬ್ಕೊಂಡು ಕೂತಿಲ್ಲ ಕಣೆ. ಸುತ್ತಮುತ್ತ ಹಳ್ಳಿಲಿ ನನಗೆ ಗೊತ್ತಿರೋ ಹತ್ರ ಎಲ್ಲ ಹೇಳ್ಕೊಂಡಿದ್ದೀನಿ. ಆದ್ರೆ ಏನ್ ಮಾಡೋದು, ಎಲ್ಲ ಕಡೆ ಇದೇ ಗೋಳೆ. ಈ ವಿಚಾರವಾಗಿ ನಾನು ನಾಳೆ ಸಂಕಲಗಿರಿಗೆ ಹೋಗ್ತಾ ಇದ್ದೀನಿ. ನೋಡೋಣ ಅಲ್ಲೇನಾಗುತ್ತೋ. ಟೈಮ್ ಆಯ್ತು, ಮಲ್ಕೋ. ಏನಾಯ್ತು? ಏನಾಯ್ತು? ಒಂದು ನಿಮಿಷ. ಬನ್ನಿ ಅಲ್ಲಿ ನೆಳ್ಳಲ್ಲಿ ಕುತ್ಕೋಣ. ಬನ್ನಿ, ಒಂದು ನಿಮಿಷ ತಗೊಳ್ಳಿ. ಬನ್ನಿ ಇವತ್ತು ಹಿಂಗಾಗೋಯ್ತಲ್ಲ. ಮೊದಲು ಸುಧಾರಿಸ್ಕೊಳ್ಳಿ. ಸ್ವಲ್ಪ ನೀರು ಕೊಡ್ರಿ, ಎಲ್ಲ ಸರ್ ಹೋಗುತ್ತೆ. ಕೊಡಪ್ಪ. ಸಾಕಾ? ಅಲ್ಲ ಯಜಮಾನ್ರೆ, ವಯಸ್ಸಾಗಿರೋ ನೀವು ಈ ಉರಿ ಬಿಸಿಲಲ್ಲಿ ಒಬ್ಬರೇ ನಡ್ಕೊಂಡು ಹೋಗ್ತಾ ಇದ್ದೀರಲ್ಲ? ಅದಿಲ್ಲೇ ನಗು ನಳ್ಳಿ ಕಣಪ್ಪ. ಸಂಕಲ್ಗೆರೆಯಲ್ಲಿ ಹೊಸ ಕೆಲಸ ಇತ್ತು, ಮುಗಿಸ್ಕೊಂಡು ಹೋಗಮ್ಮ ಅಂತ ಬಸ್ ಹತ್ರ ಬಂದೆ.
ಬಸ್ ತಪ್ಪಾಯ್ತು. ಇನ್ನೆಷ್ಟೊತ್ತು ಕಾಯೋದು? ನಡ್ಕೊಂಡೆ ಹೋಗ್ಬಿಡೋಣ ಅನ್ಕೊಂಡು ನಡ್ಕೊಂಡ್ ಬರ್ತಾ ಇದ್ನಾ, ಯಾಕೋ ಏನೋ ಹಂಗೆ ಕಣ್ಣು ಕತ್ಲೆ ಇಟ್ಕೊಂಡ್ಬಿಡ್ತು ಕಣಪ್ಪ, ಬಿದ್ದೋಗ್ಬಿಟ್ಟೆ. ಒಳ್ಳೆ ಸಮಯಕ್ಕೆ ಸರಿಯಾಗಿ ದೇವ್ರು ಬಂದಾಗ ಬಂದು ಕಾಪಾಡ್ಬಿಟ್ಟೆ ಕಣಪ್ಪ. ಅಯ್ಯಯ್ಯೋ, ಅಷ್ಟೊಂದು ಮಾತೆಲ್ಲ ಹೇಳ್ಬಿಡಿ. ನೀವು ನಗುನಳ್ಳಿಯವರಾ? ಹೂ ಕಣಪ್ಪ, ನಗುನಳ್ಳಿ. ತಾವು ಯಾರು ಅಂತ ಗೊತ್ತಾಗ್ಲಿಲ್ವಲ್ಲ? ರಂಗನಾಥಪ್ಪ ಅಂತ. ಎಲ್ಲರೂ ನನ್ನ ನಗುನಳ್ಳಿ ರಂಗನಾಥಪ್ಪ ಅಂತ ಕರೀತಾರೆ. ನಗುನಳ್ಳಿ ರಂಗನಾಥಪ್ಪ ಅಂದ್ರೆ ಮಾನಸ ತಾತ ಇವನೇ. ಓಹ್, ಇದೇ ಚಾನ್ಸು, ಇವನ್ನ ಸರಿಯಾಗಿ ಬುಟ್ಟಿಗೆ ಹಾಕೋದು. ನಿನ್ನಿಂದ ತುಂಬಾ ಉಪಕಾರ ಆಯ್ತು ಕಣಪ್ಪ, ಬರ್ತೀನಿ. ಯಜಮಾನ್ರೆ, ಎಲ್ಲಿ ಹೊರಟಿ ನೀವು? ನೋಡಿ, ಮೊದಲಾಗ ಎಷ್ಟೊಂದು ಸುಸ್ತಾಗಿದ್ದೀರಾ. ನಾನು ನಗುನಳ್ಳಿಗೆ ಹೋಗ್ತಾ ಇದ್ದೀನಿ, ನಿಮ್ಮನ್ನು ನಾನು ಕರ್ಕೊಂಡು ಹೋಗ್ತೀನಿ. ಸಿಕ್ಕೆ ಯಾಕಪ್ಪ ನಿನ್ ತೊಂದರೆ? ನೋಡು, ಹುಷಾರಾಗಿದ್ದೀನಿ, ನಡ್ಕೊಂಡು ಹೋಗ್ತೀನಿ ಕಣಪ್ಪ. ನೋಡಿ, ನೀವು ದೊಡ್ಡವರು, ನಿಮ್ಮಂಥವ್ರು ಸೇವೆ ಮಾಡಿದ್ರೆ ಪುಣ್ಯ ಬರೋದು ನಮಗೆ. ನೋಡಿ, ಇಂಥ ಪರಿಸ್ಥಿತಿಯಲ್ಲಿ ನೀವು ನಡ್ಕೊಂಡು ಹೋಗೋದು, ಆಮೇಲೆ ಹೆಚ್ಚು ಕಡಿಮೆ ಏನಾದರೂ ಆಗಿ ನೀವು ಬೀಳೋದು, ಹಾಗೇನಾದರೂ ಆದರೆ ಪಾಪ ತಟ್ಟೋದು ನಮಗೆ. ಅಲ್ಲದೆ ನಿಮ್ಮನ್ನು ನಂಬ್ಕೊಂಡಿರೋರ್ಗೂ ತೊಂದರೆ. ನೋಡಿ, ನಾನು ನಿಮ್ಮನ್ನೇನು ಹೊತ್ಕೊಂಡು ಹೋಗೋಲ್ಲ, ನನ್ನ ಕಾರಲ್ಲಿ ಕರ್ಕೊಂಡು ಹೋಗ್ತೀನಿ ಅಷ್ಟೇ. ಬನ್ನಿ ನನ್ನ ಜೊತೆ. ಯಾರಪ್ಪ ನೀನು? ನಿಮ್ಮ ನಡವಳಿಕೆ ನೋಡ್ತಾ ಇದ್ರೆ ಒಳ್ಳೆ ಮನೆತನದಲ್ಲಿ ಬೆಳೆದವನಂಗೆ ಕಾಣ್ತಾ ಇದೆಯಾ. ಹೇಗೆ ಮಾಡ್ಕೊಂಡಿದ್ದೀನಿಪ್ಪ? ಯಜಮಾನ್ರೆ, ನನ್ನ ಹೆಸರು ಆಕಾಶ್. ದೇವರು ನನಗೆ ಎಲ್ಲ ಕೊಟ್ಟಿದ್ದಾನೆ. ದೊಡ್ಡವರು ಬೇಕಾದಷ್ಟು ಆಸ್ತಿ ಮಾಡಿಟ್ಟು ಹೋಗಿದ್ದಾರೆ. ನಾನು ಅದನ್ನು ನೋಡ್ಕೊಂಡು ಆರಾಮಾಗಿದ್ದೀನಿ. ನಮ್ಮ ಮನೆ ಇಲ್ಲೇ ಹತ್ತಿರದಲ್ಲಿದೆ. ನಿಮ್ಮ ನಗುನಹಳ್ಳಿಯಿಂದ 2 ಕಿಲೋಮೀಟರ್ ದೂರದಲ್ಲಿ ನಮ್ಮ ಜಮೀನಿದೆ. ಈಗ ಜಮೀನ್ ಕಡೆ ಹೋಗ್ತಾ ಇದ್ದೆ, ಹಾಗೆ ನಿಮ್ಮನ್ನು ಬಿಟ್ಟು ಹೋಗ್ತೀನಿ ದಾರಿಲಿ. ಬನ್ನಿ ಹೋಗೋಣ. ನಿಜವಾಗ್ಲೂ ನನ್ನ ಪಾಲ್ಗೆ ದೇವರೇ ಕಣ. ಬನ್ನಿ. ಬನ್ನಿ. ಏನಾಯ್ತು ರೀ? ಏನೂ ಆಗಿಲ್ಲಮ್ಮ, ಬನ್ನಿ ಒಳಗೆ ಹೋಗೋಣ. ಮಿಲ್ಕೆ ಆಯ್ತು. ಮತ್ತಿಗೆ ಏನಾಯ್ತು? ಮಿಲ್ಗೆ ಹೇಳ್ತೀನಮ್ಮ, ಹೇಳ್ತೀನಿ. ಮತ್ತಿಗೆ ಏನಾಯ್ತು ರೀ? ಅಮ್ಮ, ನೀವೇನು ಗಾಬರಿ ಆಗಬೇಡಿ, ಇವ್ರಿಗೆ ಏನೂ ಆಗಿಲ್ಲ. ತುಂಬಾ ಬಿಸಿಲಲ್ವಾ, ಅದಕ್ಕೆ ಸುಸ್ತಾಗಿ ರಸ್ತೆಯಲ್ಲಿ ತಲೆ ತಿರುಗಿ ಬಿದ್ಬಿಟ್ರು. ಎಲ್ಲಿ ಬಿದ್ರಿ? ಸದ್ಯ ಏನೂ ಆಗಿಲ್ಲ ಕಣೆ ನಿಮ್ಗೆ? ಅಯ್ಯೋ ದೇವ್ರೇ, ಏನು ಆಗಿಲ್ಲ ಕಣೆ, ಬಿಸಿಲಲ್ವಾ, ಆಯಾಸ ಆಗಿ ಬಿದ್ದುಬಿಟ್ಟಿದೆ. ಅಷ್ಟರಲ್ಲಿ ದೇವ್ರು ಬಂದಂಗೆ ಬಂದು ನನ್ನನ್ನು ಎಬ್ಬರಿಸಿ ಸಮಾಧಾನ ಮಾಡಿ ನೀರು ಕುಡಿಸಿ ಅವ್ರ ಕಾರಲ್ಲೇ ಕರ್ಕೊಂಬಂದ್ರು ಕಣೆ. ತುಂಬಾ ಉಪಕಾರ ಆಯ್ತಪ್ಪ. ಯಾವ ಊರು ನಿಮ್ದು? ಇಲ್ಲೇ ಹತ್ರ ಅಮ್ಮ, ನವಿಲೂರು. ದಾರಿಲಿ ಬರ್ತಾ ಇದ್ದೆ, ಅದೇ ಟೈಮಿಗೆ ಸರಿಯಾಗಿ ಇವರು ತಲೆ ಸುತ್ತಿ ರಸ್ತೆಗೆ ಬೀಳ್ತಾ ಇದ್ರು. ನೋಡಿ ಕರ್ಕೊಂಡ್ಬಂದೆ. ಏನಮ್ಮ, ವಯಸ್ಸಾಗಿದೆ, ಇಂಥ ಬಿಸಿಲಲ್ಲಿ ಹೀಗೆ ಒಬ್ಬೊಬ್ರು ಓಡಾಡ್ತಾ ಇದಾರಲ್ಲ, ನೀವಾದ್ರೂ ಬುದ್ಧಿ ಹೇಳೋದಲ್ವಾ? ಅವರೆಲ್ಲಪ್ಪ ನನ್ನ ಮಾತು ಕೇಳ್ತಾರೆ, ಅವ್ರ ಹಠನೇ ಅವ್ರಿಗೆ. ನಾನೇನು ಬೇಕು ಅಂತ ಸುತ್ತಾಡ್ತೀನೇನೆ, ಪರಿಸ್ಥಿತಿ ಹಂಗದೆ. ನಾನು ಈ ವಯಸ್ಸಿನಲ್ಲಿ ಬಿಸಿಲಲ್ಲಿ ಸುತ್ತಾಡೋಕೆ ಕಾರಣನೇ ನಿನ್ನ ಮೊಮ್ಮಗಳು. ಅವಳಿಗೊಂದು ಗಂಟಾಕ್ಬಿಟ್ರೆ ಸಾಕು, ನಾನು ನಿನ್ನಂಗೆ ಮನೇಲಿ ಆಯಾಗಿರ್ತೀನಿ, ಸರಿನಾ? ಬಂದವ್ರ ಮುಂದೆಲ್ಲ ಏನ್ರಿ ನಿಮ್ದು? ಅವಳನ್ನ ಏನಾರು ಅಂದ ಇದ್ರೆ ನಿಮ್ಗೆ ಸಮಯನೇ ಹೋಗಲ್ಲ ಅಂತ ಅನ್ಸುತ್ತೆ. ನೀವೇನು ತಿಳ್ಕೊಬೇಡಪ್ಪ, ಇವ್ರದ್ದು ಸ್ವಲ್ಪ ಮುಂಗಪ್ಪ ಜಾಸ್ತಿ. ಪರವಾಗಿಲ್ಲ ಬಿಡಿಮ್ಮ, ಸಮಸ್ಯೆ ಎಲ್ರ ಮನೇಲೂ ಇರೋದೇ ತಾನೆ. ಹೊರಗಡೆ ಬಿಸಿಲಿದೆ ಕಣೆ, ಇವರು ಸುಸ್ತಾಗವ್ರೆ, ಹೋಗಿ ಮಜ್ಜಿಗೆ ತಗೊಂಬೋಗೆ. ಬರ್ತೀನಿ. ಅಮ್ಮ, ನೀವು ಸುಮ್ಮನೆ ತೊಂದರೆ ತಗೋತಾ ಇದ್ದೀರಾ? ಇಲ್ಲಪ್ಪ, ಪರವಾಗಿಲ್ಲ. ಯಜಮಾನ್ರೆ,
ಯಾರು ಇಲ್ವಾ? ನೀವಿಬ್ರೇ ಇರೋದಾ? ಅಯ್ಯೋ, ನಮ್ಮ ಕತೆ ಏನಪ್ಪ ಕೇಳ್ತೀಯ? ಮಗ ಸೊಸೆ ಇದ್ರು, ಇಬ್ರು ರಸ್ತೆ ಅಪಘಾತದಲ್ಲಿ ಪ್ರಾಣ ಕಳ್ಕೊಂಡ್ರು. ಈಗ ನಮ್ಮಿಬ್ಬರ ಜೊತೆಗೆ ನಮ್ಮ ಮೊಮ್ಮಗಳು ಮಾತ್ರ ಇರೋದು. ಕಾಣಿಸ್ತಾ ಇಲ್ವಲ್ಲ? ಲೇ ಮಾನಸ ಮನೇಲಿ ಇಲ್ವನೇ? ಇಲ್ಲ ರೀ. ಎಲ್ಲಿಗೆ ಕಳಿಸಿದ್ಯಾ ನಿನ್ನ ಮೊಮ್ಮಗಳನ್ನ? ಅದು ಊರಲ್ಲಿ ಕಬಡ್ಡಿ ಆಟ ನಡೀತಾ ಇದೆಯಂತೆ, ಅದಕ್ಕೆ ಪಾರ್ವತಿ ಜೊತೆ ಹೋಗ್ತೀನಿ ಅಂತ ಇದ್ದೆ. ವಯಸ್ಸಿಗೆ ಬಂದ ಹುಡುಗಿ ಮನೇಲಿ ಇರ್ಬೇಕು, ಅದನ್ನ ಬಿಟ್ಟು ಬೀದಿ ಸುತ್ತ ಕಳ್ಸಿದ್ಯಾ? ಹೊರಗಡೆ ಹೋಗ್ಬೇಡ, ಮನೇಲಿ ಬಿತ್ತಿರು ಅಂತ ಬೈದು ಬುದ್ಧಿ ಹೇಳಕ್ಕಾಗಲಿಲ್ವಾ ನಿನಗೆ? ಆಟ ನೋಡ್ಬೇಕು ಅಂತ ತುಂಬಾ ಆಸೆ ಪಟ್ಲು, ಅದಕ್ಕೆ ನಾನೇ ಕಳಿಸ್ದೆ. ಇನ್ನೇನು ಬಂದ್ಬಿಡ್ತಾಳೆ. ಬರ್ಲಿ, ಮಾಡ್ತೀನಿ ಇವತ್ತು. ಯಜಮಾನ್ರೆ, ಸಮಾಧಾನ ಮಾಡ್ಕೊಳ್ಳಿ. ನಮ್ಮ ತೋಟ ಹತ್ತಿರದಲ್ಲೇ ಇದೆ, ಒಂದ್ಸಲ ಎಲ್ಲ ಸೇರ್ಕೊಂಡು ಬನ್ನಿ. ಆಯ್ತಪ್ಪ, ಬರ್ತೀವಿ. ಅಂದಂಗೆ ನಿಮ್ಮ ತೋಟದಲ್ಲಿ ಏನೇನಪ್ಪ ಬೆಳಿತೀರಾ? 10 ಎಕರೆಯಲ್ಲಿ ಅಡಿಕೆ, ಮಿಕ್ಕಿದ 20 ಎಕರೆಯಲ್ಲಿ ಕಾಳುಗಳು, ತರಕಾರಿ ಎಲ್ಲ ಬೆಳೀತಾ ಇದ್ದೀನಿ. ನಿನಗೆ ಮಕ್ಕಳು ಎಷ್ಟು ಜನ ಅವರಪ್ಪ? ಏನು ಯಜಮಾನ್ರೆ ಹೇಗೆ ಕೇಳ್ತಾ ಇದ್ದೀರಿ? ನನಗಿನ್ನೂ ಮದುವೆನೇ ಆಗಿಲ್ಲ. ಇದೇನಪ್ಪ, ಇಷ್ಟೊಂದು ಆಸ್ತಿವಂತ ಆಗಿದ್ರು ಇನ್ನೂ ಯಾಕಪ್ಪ ಮದುವೆ ಮಾಡ್ಕೊಳ್ಳಿಲ್ಲ? ಹುಡುಗಿ ಇಷ್ಟ ಆಗಬೇಕಲ್ಲ, ಹುಡುಗಿಗೂ ನಾನು ಇಷ್ಟ ಆಗಬೇಕಲ್ಲ. ನಮ್ಮನೆ ಗೃಹಲಕ್ಷ್ಮಿ ಆಗೋಳು ಎಲ್ಲಿದ್ದಾಳೋ ಏನೋ, ಕಾಲ ಕೂಡಿ ಬರೋರ್ಗೂ ಕಾಯ್ಬೇಕಲ್ಲ. ಕಾಯ್ತಾ ಇದ್ದೀನಿ. ನಿನಗೇನಪ್ಪ ಕೊರತೆ ಇದೆ? ನೀನು ಹುಡುಕೋಕ್ ಮುಂಚೆನೆ ನಿನಗೆ ಹುಡುಗಿ ಸಿಕ್ಬಿಡ್ತಾಳೆ. ನಿಮಗೆ ಹಾಗನ್ಸುತ್ತೆ, ಆದ್ರೆ ನನ್ನ ಕತೆ ಕೇಳಿದ್ರೆ ನೀವು ಖಂಡಿತ ಬೇಜಾರು ಮಾಡ್ಕೋತೀರಿ. ಈ ಪ್ರಪಂಚದಲ್ಲಿ ತುಂಬಾ ಒಳ್ಳೆಯವರಾಗಿರ್ಬಾರ್ದು. ಕೆಟ್ಟ ಜನರ ದೃಷ್ಟಿ ಬಿದ್ರೆ ಒಳ್ಳೆ ಜನ ಬದುಕೋದೇ ಕಷ್ಟ ಆಗ್ಬಿಡುತ್ತೆ. ಹಿಂದೆ ಯಾವತ್ತೋ ಓಬಿ ರಾಯನ್ ಕಾಲದಲ್ಲಿ ನಮ್ಮ ತಂದೆಯವ್ರಿಗೂ ಅವ್ರ ತಮ್ಮಂದ್ರಿಗೂ ಆಸ್ತಿಗೆ ಸಂಬಂಧಪಟ್ಟಾಗ ಜಗಳ ಆಗಿತ್ತಂತೆ. ಈಗ ಅದನ್ನೇ ಮುಂದಿಟ್ಕೊಂಡು ನಮ್ಮ ವಿರುದ್ಧ ಕತ್ತಿ ಮಸಿತಾ ಇದ್ದಾರೆ. ನಾನು ಏಳ್ಗೆ ಕಂಡು ಹೊಟ್ಟೆ ಉರ್ಕೋತಾ ಇದ್ದಾರೆ. ನನ್ನ ಬಗ್ಗೆ ಬಾಯಿಗೆ ಬಂದಿದ್ದೆಲ್ಲ ಹೇಳಿ ನಮ್ಮ ಮನೆ ಹೆಸರು ಹಾಳು ಮಾಡ್ತಾ ಇದ್ದಾರೆ. ನಾನೇನಾದ್ರೂ ಒಂದು ಒಳ್ಳೆ ಕೆಲಸ ಮಾಡಕ್ ಪ್ರಯತ್ನ ಪಟ್ರೆ ಅದನ್ನ ತಪ್ಪಿಸೋದಕ್ಕೆ ಶತ ಪ್ರಯತ್ನ ಮಾಡ್ತಾರೆ. ಯಜಮಾನ್ರೆ, ಮೊನ್ನೆ ಹೋಗಿ ಒಂದು ಹುಡುಗಿ ನೋಡ್ಕೊಂಡ್ ಬಂದೆ, ಒಪ್ಪಿಗೆನೋ ಕೊಟ್ಟಿದ್ದೆ. ಅಷ್ಟರಲ್ಲಿ ಇವರೆಲ್ಲ ಹೋಗಿ ನನ್ನ ಬಗ್ಗೆ ಅದೇನ್ ಕತೆ ಕಟ್ಟಿ ಹೇಳೋದೋ ಗೊತ್ತಿಲ್ಲ. ಹುಡುಗಿ ಕಡೆಯವರು ವಿಷಯ ಮುಂದುವರ್ಸ್ಲೇ ಇಲ್ಲ. ಒಂದು ಸಲ ನಾನು ತಿಳಿದಿದ್ರೆ ಇವ್ರು ಬಾಳ ಮುಚ್ಚಿಸ್ಬೋದು. ಆದ್ರೆ ನಿಮ್ಮಂತ ದೊಡ್ಡವರು ಹೇಳ್ತಿರಲ್ಲ, ದುಷ್ಟರನ್ನ ದೂರ ಇಡಬೇಕು ಅಂತ. ಅದಕ್ಕೆ ನಾನು ಸುಮ್ಮನೆ ಇದ್ದೀನಿ. ಅದೇನ್ ಬೇಕಾದ್ರೆ ಮಾಡ್ಕೊಳ್ಳಿ, ದೇವರೇ ನಮ್ ಜೊತೆ ಇರ್ಬೇಕಾದ್ರೆ ಇದಕ್ಕೆಲ್ಲ ನಾವು ಯಾಕೆ ಹೆದರ್ಬೇಕು ಹೇಳಿ? ನೋಡಪ್ಪ, ಹೊಟ್ಟೆ ಕಿಚ್ಚು ಪಡೋ ಜನ ಎಲ್ಲಿಲ್ಲ ಹೇಳು? ಎಲ್ಲ ಕಡೆನೂ ಇರ್ತಾರೆ. ನಾವು ಅಂಥವ್ರ ಮಧ್ಯೆ ಈಸ್ಬೇಕು, ಇದ್ದು ಜಯಿಸ್ಬೇಕು ಕಣಪ್ಪ. ಯಜಮಾನ್ರೆ, ನನ್ನ ಕತೆ ಹೇಳಿ ನಿಮ್ಮ ಮನ್ಸನ್ನ ಕೆಡಿಸ್ಬಿಟ್ಟೆ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನಂಗೆ ಟೈಮ್ ಆಯ್ತು, ನಾನು ಬರ್ತೀನಿ. ಆಯ್ತು, ಹೊಡ್ಬಾ. ಸಮಯ ಸಿಕ್ಕಿದಾಗೆಲ್ಲ ಮನೆ ಕಡೆ ಬಂದು ಹೋಗ್ತೀರಪ್ಪ. ಆಯ್ತು ಯಜಮಾನ್ರೆ, ಹಾಗೆ ಮಾಡ್ತೀನಿ. ಬರ್ತೀನಮ್ಮ. ಆಯ್ತಪ್ಪ. ಹುಡುಗ ತುಂಬಾ ಒಳ್ಳೆಯವನು ಅಂತ ಅನ್ಸುತ್ತೆ. ಹೌದು ಕಣೆ, ಹುಡುಗ ತುಂಬಾನೇ ಒಳ್ಳೆಯವನು. ನಮ್ಮ ಮಾನ್ಸಂಗೆ ತುಂಬಾ ಒಳ್ಳೆ ಜೋಡಿ. ಯಾಕೆ ಒಂದ್ಸತಿ ಕೇಳಬಾರ್ದು? ಲೇ, ನಾವಾಗಿ ನಾವು ಕೇಳಬಾರ್ದು ಕಣೆ. ಆಯ್ತು, ಯೋಚನೆ ಮಾಡ್ತೀನಿ.
ಮ್ಯಾಚ್ ಚೆನ್ನಾಗಿತ್ತಲ್ಲ? ಹ್ಞೂ ಕಣೆ, ತುಂಬಾ ಚೆನ್ನಾಗಿ ಆಡಿದ್ರು. ನಡಿ ಮನೆಗೆ ಹೋಗೋಣ. ಅಯ್ಯೋ, ನಮ್ಮ ತಾತ ಮನೆಗೆ ಬಂದಿರ್ತಾರೆ. ನಾನೇನಾದ್ರೂ ಇಲ್ಲಿಗೆ ಬಂದಿರೋ ವಿಷಯ ತಾತಂಗೆ ಗೊತ್ತಾದ್ರೆ ಸಿಕ್ಕಾಬಟ್ಟೆ ಬೈದ್ ಬಿಡ್ತಾರೆ. ನಾನು ಹೊರಡ್ತೀನಿ ಕಣೆ. ಸರಿ, ಬಾಯ್ ಬಾಯ್. ಯಾರಮ್ಮ ಇವಳು ಸಖತ್ತಾಗವಳೆ? ಏನು ನಮ್ಮೂರಲ್ಲಿ ಚಿಲುಮನೆ ಇಲ್ವಲ್ಲೋ? ಇಷ್ಟೊತ್ತು ಗಂಟೆ ಆಟ ನೋಡ್ತಾ ಇದ್ದು ಮಗ. ಇವಾಗ ಹುಡುಗರು ಸೋತೋಗ್ಬಿಟ್ರಲ್ಲ, ಬೇಜಾರಾಗಿ ಹೋಗ್ತಾವ್ರೆ. ಸ್ವಲ್ಪ ಹಿಂದೆ ತಿರುಗಿ ಸುಂದ್ರೆ ನಿನ್ ಮುಖ ನೋಡುವ. ಏಯ್, ಎಷ್ಟೋ ಕೊಬ್ಬು ನಿಮ್ಗಳಿಗೆ. ಸುಮ್ಮನೆ ಬಾಯಿ ಮುಚ್ಕೊಂಡು ಹೋಗಕ್ಕಾಗಲ್ವಾ? ಪ್ರಕಾಶ, ರಾಜೇಶ, ಚಂದ್ರ, ಏನ್ರ ಮಾಡ್ತಾ ಇದ್ದೀರಾ? ಇವ್ರನ್ನ ಯಾಕೋ ಚುಡಾಯಿಸ್ತಾ ಇದ್ದೀರಾ? ಚಂದ್ರ, ಇದಕ್ಕೂ ನಿನಗೂ ಸಂಬಂಧ ಇಲ್ಲ. ಸುಮ್ಮನೆ ಮಧ್ಯದಲ್ಲಿ ಬರ್ಬೇಡ. ಬರೋ ಇಲ್ಲಿ. ಇವ್ರ ಹತ್ರ ತಪ್ಪಾಯ್ತು ಅಂತ ಕ್ಷಮೆ ಕೇಳು. ಮುಖ ಏನು ನೋಡ್ತಾ ಕ್ಷಮೆ ಕೇಳು. ತಪ್ಪಾಯ್ತು. ನಡೀಲು, ನಡಿ. ಸಾರಿ, ನಮ್ಮೂರ್ ಹುಡುಗರ ಪರವಾಗಿ ನಾನು ನಿಮ್ಮ ಹತ್ರ ಕ್ಷಮೆ ಕೇಳಿ. ಪರವಾಗಿಲ್ಲ. ಸದ್ಯ ನಿಮ್ಮೂರಲ್ಲಿ ನಿಮ್ಮೊಬ್ರಿಗಾದ್ರೂ ಒಳ್ಳೆ ಸಂಸ್ಕಾರ ಇದೆಯಲ್ಲ, ಸಾಕು. ನನ್ನ ಫ್ರೆಂಡ್ಸ್ ಏನ್ ಕೆಟ್ಟವ್ರಲ್ಲ. ಅದು ಕಬಡ್ಡಿ ಆಟದಲ್ಲಿ ಇವತ್ತು ಗೆದ್ದಿದೀವಲ್ಲ, ಆ ಹುಮ್ಮಸ್ಸು, ಅದಕ್ಕೆ ಸ್ವಲ್ಪ ಹುಚ್ಚುಚ್ಚಾಗಿ ಆಡ್ತಾ ಇದಾರೆ ಅಷ್ಟೇ. ಅಯ್ಯೋ, ಅವ್ರೆಲ್ ಗೆದ್ರು? ಅವ್ರನ್ನ ಗೆಲ್ಸಿದ್ದು ನೀವು. ಹ್ಯಾಕ್ ತಾನೇ ಸಾಧ್ಯ ಮೇಡಮ್? ಒಂದು ಆಟದ ಜಯ ಅನ್ನೋದು ಯಾವತ್ತು ಇಡೀ ತಂಡಕ್ಕೆ ಸೇರುತ್ತೆ, ಒಬ್ಬನಿಗಲ್ಲ. ನೀವು ಆಟ ನೋಡಿದ್ರಾ? ನೋಡ್ದೆ. ತುಂಬಾ ಚೆನ್ನಾಗಿ ಆಟ ಆಡಿದ್ರಿ. ನಂಗೆ ಇಷ್ಟ ಆಯ್ತು. ಥ್ಯಾಂಕ್ ಯು. ನಿಮ್ 3 ಹುಡುಗರಿಂದ ಕಾಪಾಡಿದ್ದಕ್ಕೆ ನಾನ್ ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು. ಥ್ಯಾಂಕ್ಸ್. ಓಕೆ, ನಾನು ಇನ್ನು ಹೊರಡ್ತೀನಿ. ಓಕೆ. ಬರ್ಲಿಲ್ವಲ್ಲ? ಯಾಕಮ್ಮ ಮಾನಸ ಇಷ್ಟೊತ್ತು ಮಾಡಿದೆ? ಆಟ ಇನ್ನೂ ನಡೀತಿತ್ತೇನೆ. ಯಾರ್ಗೆದ್ರು? ರಾಂಪುರದವ್ರು ಗೆದ್ರು ಅಜ್ಜಿ. ನಾನು ಹಾಗೆ ಅನ್ಕೊಂಡೆ. ಇಲ್ದೇ ಇದ್ರೆ ಕೇಕೆ ಹಾಕೊಂಡು ನಗ್ನಗ್ತಾ ಬೀದಿ ಎಲ್ಲ ಸುತ್ತೋರು ಈ ಊರಿನ ಹುಡುಗರು. ಅದಿರ್ಲಿ ಅಜ್ಜಿ, ರಾಂಪುರದ ಹುಡುಗರಿಗೆ ಸ್ವಲ್ಪನೂ ಮ್ಯಾನಸ್ಸೇ ಇಲ್ಲ ಅಜ್ಜಿ. ಆದ್ರೆ ಒಬ್ಬ ಹುಡುಗ ಮಾತ್ರ ತುಂಬಾ ಒಳ್ಳೆಯವನು. ಮಿಕ್ತವ್ರೆಲ್ಲ ನಾನ್ಸೆನ್ಸ್. ಆದ್ರೆ ಆಟ ಮುಗಿದ ತಕ್ಷಣ ಗಲಾಟೆ ಶುರು ಮಾಡಿದ್ರು. ಅಷ್ಟೇ ಅಲ್ಲ ಅಜ್ಜಿ, ನಾನ್ ರೋಡಲ್ಲಿ ಬರ್ಬೇಕಾದ್ರೆ ನನ್ನನ್ನು ಕೆಣಕಿದ್ರು. ಕೆಣಕಿದ್ರ? ಏನ್ ಮಾಡಿದ್ರೆ? ಗಾಬರಿ ಆಗೋಂಥದ್ದೇನೂ ಇಲ್ಲ ಅಜ್ಜಿ. ನನ್ನ ಪಾಡಿಗೆ ನಾನು ರೋಡಲ್ಲಿ ನಡ್ಕೊಂಡ್ ಬರ್ತಿದ್ದೆ. ಆ ಹುಡುಗರು ನನ್ನ ನೋಡಿ ಹುಚ್ಚುಚ್ಚಾಗಿ ಮಾತಾಡಕ್ ಶುರು ಮಾಡಿದ್ರು. ನಾನು ಚೆನ್ನಾಗೆ ಬೈದೆ. ನಾನು ಬೈದ ತಕ್ಷಣ ಆ ಹುಡುಗರು ಮತ್ತೆ ಜೋರ್ ಮಾಡಕ್ ಶುರು ಮಾಡಿದ್ರು. ಅಷ್ಟಲ್ಲ ಅದೇ ಊರ್ ಹುಡುಗ ಚಂದ್ರ ಅಂತ ಬಂದು ಅವ್ರು ನನ್ನ ಹತ್ರ ಸಾರಿ ಕೇಳೋ ತರ ಮಾಡಿದ್ರು. ಇಷ್ಟೇ ನಡೆದಿತ್ತು. ಎಲ್ರನ್ನೂ ಬಿಟ್ಟು ಹುಡುಗರು ನಿನ್ನೆ ಯಾಕವ್ವ ಕೆಣಕಿದ್ರು? ನನ್ಗೇನ್ ಗೊತ್ತು ತಾತ? ನಾ ಹೇಳ್ತೀನಿ ಕೇಳಿ. ವಯಸ್ಸಿಗೆ ಬಂದು ಹುಡುಗಿ ಹಿಂಗೆ 120 ಬೀದಿ ಸುತ್ತಾ ಇದ್ರೆ ಕೆಣಕ್ದೆ ಬಿಡ್ತಾರೇನವ? ಮೊದಲೇ ಕೋತಿ ಬುದ್ಧಿ ಅವ್ರದ್ದು, ಸುಮ್ಕಿರ್ತಾವ? ನೋಡು, ಈ ಹಳ್ಳಿನಾಗ ಎಷ್ಟೋ ಹುಡುಗಿರವ್ರೆ. ನಯ ನಾಜೂಕ್ ಅಂದ್ರೆ ಏನು ಅಂತ ಹೊಸ ಅವ್ರು ನೋಡಿ ಕಲ್ತ್ಕೋ. ಅದನ್ನ ಬಿಟ್ಟು ನಾನೇ ಓದಿರೋಳು ಅಂತ ಎಲ್ಲಂದ್ರಲ್ಲಿ ಹೆಂಗಂದ್ರೆ ಹಂಗಿರಕ್ಕಾಯ್ತದ? ಹೊಸಿ ತಿಳ್ಕೊ. ನಾನು ಇಷ್ಟ ಬಂದಂಗೆ ಇರ್ತೀನಿ. ನೋಡೋರ್ಗೇನ್ ಕಷ್ಟ? ನಮ್ಮ ಡ್ಯಾಡಿ ನನ್ನ ಬೆಳೆಸಿರೋದೇ ಹೀಗೆ. ಅವೆಲ್ಲ ಪಟ್ಟಣದಾಗ ನಡೀತೈತೆ ಕಣವ, ನಮ್ಮ ಹಳ್ಳಿಲಿ ನಡೆಯಕ್ಕಿಲ್ಲ. ಇಲ್ಲಿ ಹೆಂಗಿರ್ಬೇಕು ಹಂಗಿರ್ಬೇಕು. ರಸ್ತೆಯಲ್ಲಿ ನೀನ್ ಬರ್ತಾ ಇರೋವಾಗ ಎದುರುಗಡೆ ಹುಡುಗರು ಬಂದ್ರೆ ಅವ್ರಿಗೆ ದಾರಿ ಬಿಟ್ಕೊಟ್ಟು ನೀನ್ ಬೇರೆ ದಾರಿ ಹಿಡ್ಕೊಂಡು ಮನೆಗೆ ಬರಬೇಕಾಗಿತ್ತು.
ಅವ್ರು ಕೆಣಕ್ತಾರೆ ಅಂತ ನೀನು ಬಾಯಿಗೆ ಬಂದಂಗೆ ಬೈಯಕ್ಕೆ ಆಯ್ತದೇನವ? ಸುಮ್ಕಿರ್ತ ಬಾಬು. ಮೊದಲೇ ಹೊಲಸು ನಾಲ್ಗೆ, ಕಿವಿಲಿ ಕೇಳಬಾರ್ದು ಅಂತ ಮಾತುಗಳೆಲ್ಲ ಮಾತಾಡ್ತವೆ. ಅದಕ್ಕೆ ಇನ್ಮೇಲೆ ಬೀದಿ ಗೀದಿ ಸುತ್ತೋದು ಬಿಟ್ಬಿಟ್ಟು ಲಕ್ಷಣವಾಗಿ ಮನೇಲೆ ಬಿದ್ದಿರೋದನ್ನ ಕಲಿ. ನೋಡ್ತೀಯ ಅಜ್ಜಿ, ತಾತ ಎಷ್ಟು ಬದಲಾಗಿದ್ದಾರೆ ಅಂತ. ಚಿಕ್ಕವಳಿದ್ದಾಗ ಅವ್ರನ್ನ ಎಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ರು, ಈಗ ನೋಡು ಹೇಗ್ ಬೈದ್ಬಿಟ್ಟು ಹೋದ್ರು ಅಂತ. ನೋಡಮ್ಮ ಮಾನ್ಸ, ಆಗ ನಿಮ್ಮ ಅಪ್ಪ ಇದ್ದ, ನಿನ್ನ ಜವಾಬ್ದಾರಿ ಎಲ್ಲ ಅವನು ಹೊತ್ಕೊಂಡಿದ್ದ. ನೀನು ಹೇಗಿದ್ರೂ ನಡೀತಾ ಇತ್ತು. ರಜೆಯಲ್ಲಿ ಬರ್ತಾ ಇದ್ದೆ, ಸ್ವಲ್ಪ ದಿವಸ ಇದ್ದು ಹೊರಟೋಗ್ತಾ ಇದ್ದೆ. ಯಾರು ನಿನ್ನನ್ನು ಏನು ಅಂತ ಇರಲಿಲ್ಲ. ಆದರೆ ಈಗ ಕಾಲ ಬದಲಾಗಿದೆ ಕಣೆ. ನಿನ್ನ ಭಾರ ಎಲ್ಲ ನಿಮ್ಮ ತಾತ ಹೊತ್ಕೊಂಡಿದ್ದಾರೆ. ನಿನ್ಗೊಂದೊಳ್ಳೆ ಗಂಡು ನೋಡಿ ಮದುವೆ ಮಾಡೋ ಜವಾಬ್ದಾರಿ ಅವ್ರ ತಲೆ ಮೇಲಿದೆಯಮ್ಮ. ನಿನ್ನ ಹೆಸರಿನಾರು ಕೆಟ್ಟೋದ್ರೆ ಯಾರು ನಿನ್ನನ್ನು ಮದುವೆ ಮಾಡ್ಕೊಳ್ಳೋಕೆ ಮುಂದೆ ಬರಲ್ವಲ್ಲ ಅನ್ನೋ ಯೋಚನೆ ಕಣೆ ಅವ್ರಿಗೆ. ಅದಕ್ಕೆ ಹಾಗೆಲ್ಲ ಮಾತಾಡ್ತಾ ಇದ್ದಾರೆ ಅಷ್ಟೇ. ನೋಡು, ಅಷ್ಟಕ್ಕೆಲ್ಲ ನೀನು ಬೇಜಾರು ಮಾಡ್ಕೋಬೇಡ, ಬೇಜಾರು ಮಾಡ್ಕೋಬೇಡ ಕಣೆ. ನೋಡು ಬಾ, ತಟ್ಟೆ ಹಾಕ್ತೀನಿ, ಊಟ ಮಾಡುವಂತೆ. ಆ ಹುಡುಗಿನ ನೋಡ್ದಾಗಿಂದ ಕಣ್ಣಿಗೆ ನಿದ್ದೆ ಇಲ್ಲ, ಹೊಟ್ಟೆಗೆ ಊಟ ಇಲ್ಲ, ಮನಸ್ಸೆಲ್ಲ ಮಾನಸ 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 ತುಂಬ್ಕೊಂಡ್ಬಿಟ್ಟಿದ್ದಾಳೆ. ಆಕಾಶಪ್ಪ, ನಿನ್ನ ಮನಸ್ಸು ಒಂಥರ ಕಸದ ತೊಟ್ಟಿ ಇದ್ದಂಗೆ. ಅದರೊಳಗಡೆ ಅದೆಷ್ಟು ಜನ ಹುಡುಗಿರು ತುಂಬ್ಕೊಂಡಿದ್ದಾರೋ ಏನು. ನೋಡು, ನೀನು ಊಟ ನಿದ್ದೆ ಬಿಟ್ಟು ನಿನ್ನ ಆರೋಗ್ಯ ಯಾಕುಟ್ಟು ಹೋದ್ರೂ ಪರವಾಗಿಲ್ಲ, ನಿನ್ನ ಮನ್ಸಿಗೆ ಒಂಚೂರು ಲಗಾಮ್ ಹಾಕೋ. ಈ ವಿಚಾರ ಏನಾದರೂ ರಂಗನಾಥಪ್ಪನವ್ರು ಗೊತ್ತಾದರೆ ನನ್ನ ಚರ್ಮ ಸುಲಿದು ಬಿಡ್ತಾರೆ. ಹಂಗೆಲ್ಲ ಏನು ಆಗಲ್ಲ ಚೆನ್ನಪ್ಪ. ಈಗ ಊರಲ್ಲಿ ಯಾರನ್ನ ಬೇಕಾದ್ರೂ ಹೋಗಿ ನನ್ನ ಬಗ್ಗೆ ಕೇಳು, ನನ್ನಷ್ಟು ಒಳ್ಳೆ ಮನುಷ್ಯ ಯಾರು ಇಲ್ಲ ಅಂತ ಎಲ್ಲರೂ ಹೇಳ್ತಾರೆ. ಅದೇಂಗಪ್ಪ? ಆ ರೀತಿ ನಾನು ನಾಟಕ ಮಾಡಿ ಬಂದಿದ್ದೀನಿ. ಪರವಾಗಿಲ್ಲ ಆಕಾಶಪ್ಪ, ಒಳ್ಳೆ ನಾಟಕನೇ ಆಡಿದೀಯಾ. ಮತ್ತೆ ಯಾಕೆ ತಡ, ನಾಳೆನೆ ಹೋಗಿ ಮಾತಾಡ್ಕೊಂಬ. ಅಯ್ಯೋ, ಅವರು ನಿನ್ನನ್ನು ಕರೆದು ಮಜ್ಜಿಗೆ ಕೊಡೋಷ್ಟು ಒಳ್ಳೆಯವನಾಗಿದೀಯಾ ಅಷ್ಟೇ. ನೀನು ಮಾಡಿ ಸಹಾಯ ನಂಬಿ ಅವ್ರು ನಿನಗೆ ಮಜ್ಜಿಗೆ ಕೊಡ್ಬೋದೇ ಹೊರತು ಹೆಣ್ಣು ಕೊಡೋದಿಲ್ಲ. ಏನ್ ನೀನ್ ಹೇಳೋದು? ಅಂದ್ರೆ ಮದುವೆಗೆ ಮುಂಚೆ ಒಂದು 4 ಜನ ವಿಚಾರಿಸ್ತಾರೆ. ವಿಚಾರಿಸ್ಲಿ, ಯಾರನ್ನು ಬೇಕಾದ್ರೂ ವಿಚಾರಿಸ್ಲಿ. ಯಾರ ಮಾತನ್ನು ನಮ್ದೇ ಇರೋ ಹಾಗೆ ನಾನು ಹೋಗಿ ಮಾತಾಡಿ ಬಂದಿದ್ದೀನಿ. ಆಕಾಶಪ್ಪ, ಈ ಮದುವೆ ಅನ್ನೋದು ಬಹು ಡೇಂಜರಸ್ಸು. ನಿನಗೆ ಗೊತ್ತಿರೋರು ಯಾರಾದರೂ ರಂಗನಾಥಪ್ಪನಿಗೆ ನಂಬಿಕಸ್ತ್ರ ಆಗಿದ್ರೆ ನೀನು ಮದುವೆ ಮುರಿದೋಗುತ್ತೆ. ಅಂಥವ್ರು ಯಾರು ಇದಾರ ಅಂತ ಮೊದಲು ನಾನು ಕಂಡುಹಿಡಿತೀನಿ. ಅಕಸ್ಮಾತ್ ಅಂಥವ್ರು ಒಬ್ಬರೋ ಇಬ್ಬರೋ ಇದ್ದರೆ ಅವರನ್ನು ನೀನು ವಿಶ್ವಾಸಕ್ಕೆ ತಗೋಬೇಕಾಗತ್ತೆ. ನೋಡು, ಅವಸರ ಮಾಡಬೇಡ. ಈ ಊರಿನಲ್ಲಿ ಎಲ್ಲರ ಜೊತೆ ಚೆನ್ನಾಗಿರೋ ಥರ ನಾಟಕ ಆಡು, ಎಲ್ಲರ ಜೊತೆ ಒಳ್ಳೆಯನಾಗಿರೋ ಅಷ್ಟೇ. ಚೆನ್ನಪ್ಪ, ನಿನ್ನ ಮಾತು ಕಟ್ಕೊಂಡು ನಾನು ಸುಮ್ಮನೆ ಕೂತ್ಕೊಂಡ್ರೆ ಬೇರೆ ಯಾರಾದ್ರೂ ಬಂದು ಅವಳನ್ನ ಎಗರಿಸ್ಕೊಂಡು ಹೋಗ್ತಾರಷ್ಟೇ. ಆಗ ನಾನೇನು ಮಾಡಲಿ? ನಿಮ್ಮನೆ ಮುಂದೆ ಬಂದು ಪುಂಗಿ ಓದ್ಲಾ? ಬೇರೆ ಯಾರೋ ಬಂದು ಮದುವೆ ಆಗೋದಕ್ಕೆ ಅದು ಹೇಗೆ ಸಾಧ್ಯ ಆಕಾಶಪ್ಪ? ಅವಳಿಗೆ ಮದುವೆ ಮಾಡಿಸೋ ಜವಾಬ್ದಾರಿ ಹೊತ್ಕೊಂಡಿರೋನು ನಾನು.
ನೋಡು, ನೀನೇನು ಯೋಚನೆ ಮಾಡಬೇಡ. ಅವಳನ್ನ ಬೇರೆ ಯಾರು ಮದುವೆ ಆಗದೆ ಇರೋ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಇನ್ನು ಎಷ್ಟು ದಿನ ಕಾಯ್ಬೇಕು? ಸ್ವಲ್ಪ ದಿವಸ ಅಷ್ಟೇ. ಆ ರಂಗನಾಥಪ್ಪನ ಮುಂದೆ ನಿನ್ನ ವಿಚಾರನ ಯಾವ ರೀತಿ ಮಾತಾಡಬೇಕು ಅಂತ ಅಳುದು ಸುರಿದು ನೋಡಿ ಆಮೇಲೆ ಮಾತಾಡ್ತೀನಿ, ಸರಿನಾ? ಸರಿ. ಆದ್ರೆ ಆ ಮಾನಸ ಮದುವೆ ನನ್ನ ಜೊತೆನೇ ಆಗಬೇಕು. ಹಾಗೆ ಮಾಡಿದ್ರೆ ನಿನ್ನ ಕೈಗೆ 1000 ರೂಪಾಯಿ ಬಕ್ಷಿಸಿರ್ತೀನಿ. ಸಾವಿರಾರ? ಹೌದು. ಒಂದು ವೇಳೆ ಅವಳು ಮದುವೆ ಬೇರೆಯವ್ರ ಜೊತೆ ಆಯಿತು ಅಂತ ಅನ್ಕೋ, ದುಡ್ಡು ತಗೊಳ್ಳೋದಕ್ಕೆ ಕೈಯೇ ಇಲ್ದಂಗೆ ಮಾಡ್ತೀನಿ. ಏನೋ ಕೊನೆ ಮಾತು ಹೇಳೋದಲ್ಲ, ಕೇಳಿಸ್ಲಿಲ್ಲ ಆಕಾಶಪ್ಪ. ನೋಡು, ನೀನೇನು ಯೋಚನೆ ಮಾಡಬೇಡ. ನಾನು ಕೈ ಹಿಟ್ಟ ಮೇಲೆ ನಿನ್ನ ಕೆಲಸ ಹಾಗೆ ಆಗುತ್ತೆ ಅಂತ ಹೇಳು ಮತ್ತೆ. ಅರೆ ಪಾರ್ವತಿ, ಹಾಯ್. ಹಾಯ್ ಕಣೆ. ಅರೆ ಚಂದ್ರ ಅವ್ರೆ, ನೀವೇನಿಲ್ಲಿ? ನಮ್ಮೂರ್ ಪಕ್ಕದಲ್ಲೇ ಅಲ್ವಾ. ತಿಂಗ್ಳಿಗೊಂದ್ಸಲ ನನ್ನ ತಂಗಿ ಮನೆಗೆ ಬರ್ಲಿಲ್ಲ ಅಂದ್ರೆ ಇವಳು ಬೇಜಾರ್ ಮಾಡ್ಕೊಂತಾಳೆ. ಅದಕ್ಕೆ ತಿಂಗ್ಳಿಗೊಂದ್ಸಲ ಹಾಜರಾಗ್ಬಿಡ್ತೀನಿ. ಪಾರ್ವತಿ ನಿಮ್ ತಂಗಿನಾ? ಹ್ಞೂ, ಇವನನ್ನ ಯಾರು ಅನ್ಕೊಂಡೆ? ನಮ್ಮ ಅಣ್ಣ ಕಣ. ಹೌದಾ? ಮತ್ತೆ ಊರಲ್ಲಿ ಮ್ಯಾಚ್ ನಡೆದಾಗ ನೀನ್ ಯಾಕೆ ಬರ್ಲಿಲ್ಲ? ಅಲ್ಲಿಗೆ ಬಂದ್ರೆ ತೊಂದ್ರೆ ಆಗ್ತಿತ್ತು ಕಣ. ತೊಂದ್ರೆ? ಏನ್ ತೊಂದ್ರೆ ಆಗ್ತಿತ್ತು? ಅಲ್ಲ ಕಣೆ, ನೀನೇ ಹೇಳು. ಗಂಡನೂರ್ನವ್ರಿಗೂ ತವ್ರನೂರ್ವರೆಗೂ ಮ್ಯಾಚ್ ನಡೆದ್ರೆ ನಾನು ಯಾರಿಗೆ ಸಪೋರ್ಟ್ ಮಾಡ್ಬೇಕು? ಈ ಊರ್ನವ್ರು ಆಡ್ತಿದ್ದಾಗ ನಾನು ನಿನ್ನ ಹಾಗೆ ಚಪ್ಪಾಳೆ ತರ್ತಾ ಇದ್ದೆ. ಆದ್ರೆ ನನ್ನ ಮನಸ್ಸಲ್ಲಿ ನಮ್ಮ ಅಣ್ಣನ ಟೀಮ್ ಗೆಲ್ಬೇಕು ಅಂತಾನೆ ಇತ್ತು. ಈ ವಿಷಯ ಅವ್ರಿಗೇನಾದ್ರೂ ಗೊತ್ತಾಗಿದ್ರೆ ಚೆನ್ನಾಗಿರ್ತಿರಲ್ಲ, ಅದಕ್ಕೆ ಬರ್ಲಿಲ್ಲ ಕಣ. ನೋಡು, ಆಟದಲ್ಲಿ ಸೋಲು ಗೆಲುವು ಇದ್ದೇ ಇರುತ್ತೆ. ಏನೇ ಆಗ್ಲಿ ನೀನ್ ಮ್ಯಾಚ್ ನ ಮಿಸ್ ಮಾಡ್ಕೊಂಡೆ. ಹೋಗ್ಲಿ ಬಿಡ. ಅದ್ ಸರಿ, ಅಂತ ಸ್ಪೆಷಲ್ ಏನಿತ್ತು ಮ್ಯಾಚ್ ಅಲ್ಲಿ? ಸೋಲ್ತಾ ಇದ್ ಮ್ಯಾಚ್ ನ ನಿಮ್ಮ ಅಣ್ಣನೇ ಕಣೆ ಗೆಲ್ಸಿದ್ದು. ಪ್ಲೇಯರ್ ಅಂದ್ರೆ ನಿಮ್ಮ ಅಣ್ಣನ್ ಹಾಗಿರ್ಬೇಕು. ನನ್ಗಂತೂ ಇವ್ರ ಆಟ ತುಂಬಾ ಇಷ್ಟ ಆಯ್ತು. ಸದ್ಯ ಈ ಊರಲ್ಲಿ ನನ್ನ ತಂಗಿ ಒಬ್ಳೆ ನನ್ನ ಸಪೋರ್ಟರ್ ಅಂತ ಅನ್ಕೊಂಡಿದ್ದೆ. ಈಗ ನೀವೊಬ್ರು ಸಿಕ್ಕಿದ್ರಲ್ಲ, ನಾನ್ ಮ್ಯಾಚ್ ಆಡಿ ಗೆದ್ದಿದ್ದು ಸಾರ್ಥಕ ಆಯ್ತು ಕಣ್ರಿ. ಇದೇ ಖುಷಿಲಿ ಎಲ್ಲರೂ ಹೋಗೋಣವಾ? ಎಲ್ಲಿ ಹೋಗೋದು? ಈ ಊರಲ್ಲಿ ಹೋಗಿ ನೋಡುವಂತ ಪ್ಲೇಸ್ ಏನಿದೆ? ಯಾವ್ದಿದೆ ಅಂತ ಕೇಳ್ತಾ ಇದೀರಲ್ಲ ಮಾನ್ಸ. ಅದ್ಭುತವಾದ ನಮ್ ಬಾವನ್ ತೋಟ ಇದೆ, ಅಲ್ಲಿ ಹೋದ್ರೆ ಬೇಜಾರೆಲ್ಲ ಕಳೆದು ಹೋಗುತ್ತೆ. ತೋಟನ? ತೋಟನ ಅಂತ ರಾಗ ಎಳಿತಾ ಇದೀರಲ್ಲ, ನೀವು ಮನೇಲೇ ಇದ್ರೆ ನಿಮಗ್ ಬೋರ್ ಆಗಲ್ವಾ? ತೋಟದಲ್ಲಿ ಆ ಪ್ರಕೃತಿ ಮಡ್ಲಲ್ಲಿದ್ರೆ ಎಷ್ಟು ಆನಂದವಾಗಿರುತ್ತೆ ಗೊತ್ತಾ? ಎಲ್ಲೂ ಬೇಡಣ. ಮಾನ್ಸ, ನಿಂದು ಇನ್ನೂ ತಿಂಡಿ ಆಗಿಲ್ಲ ತಾನೆ? ನಮ್ಮ ಅಣ್ಣನೂ ಇನ್ನೂ ತಿಂಡಿ ತಿಂದಿಲ್ಲ. ಎಲ್ರು ಒಟ್ಟಿಗೆ ಮನೆಗೆ ಹೋಗಿ ತಿಂಡಿ ತಿನ್ನೋಣ. ಪಾರ್ವತಿ, ನಂಗೊಂದು ಐಡಿಯಾ ಹೊಳಿತಾ ಇದೆ. ಹೇಗಿದ್ರು ತಿಂಡಿ ತಿನ್ಬೇಕು, ಮನೇಲೆ ಕುತ್ಕೊಂಡು ತಿನ್ಬೇಕು ಅಂತೇನ್ ರೂಲ್ಸಾ? ನಿಮ್ ತೋಟಕ್ಕೆ ಹೋಗಿ ಕುತ್ಕೊಂಡು ತಿಂದ್ರೆ ಆ ಗಿಡಗಳ ಮಧ್ಯೆ ಸೂಪರ್ ಆಗಿರುತ್ತೆ. ಏನಂತೀರ ಮಾನ್ಸ? ನನಗೂ ತುಂಬಾ ಇಷ್ಟನೇ. ನಾನು ಈ ಊರಿಗೆ ಬಂದು 2 ವರ್ಷ ಆಯ್ತು, ಆದ್ರೂ ಎಲ್ಲೂ ಹೊರಗಡೆನೆ ಹೋಗಿಲ್ಲ. ಹೋದ್ರೆ ನಮ್ ತಾತ ಬೈತಾರೆ. ಮಾನ್ಸ, ಇವತ್ತು ನಿಮ್ಮ ಆಸೆ ಪೂರೈಸುತ್ತೆ, ಈ ಚಂದ್ರ ನಿಮ್ಮ ಆಸೆ ಪೂರೈಸ್ತಾನೆ. ಎಲ್ರು ತೋಟದಲ್ಲಿ ಕೂತ್ಕೊಂಡು ತಿಂಡಿ ತಿನ್ನೋಣ. ಓಕೆ? ಸರಿಪಾ, ಹೋಗೋಣ. ಆದ್ರೆ ನಿಮ್ ಬಾವಂಗ್ ನೀನೇ ಉತ್ತರ ಕೊಡ್ಬೇಕು. ಬಾವನ ಯೋಚನೆ ಬಿಟ್ಬಿಡು. ಅವ್ರನ್ನ ಹ್ಯಾಕ್ ಪಟಾಯಿಸ್ಬೇಕು ಅಂತ ನನಗ್ ಗೊತ್ತು, ನಾನ್ ನೋಡ್ಕೋತೀನಿ. ರೀ ಮಾನ್ಸ, 1 ನಿಮಿಷ ವೆಯ್ಟ್ ಮಾಡಿ, ಹೋಗ್ಬಿಟ್ಟು ಅಟೆಂಡೆನ್ಸ್ ಹಾಕಿ ಬಂದ್ಬಿಡ್ತೀನಿ. ನಮಸ್ಕಾರ ಮಾಡಿ ಬರ್ತೀನಿ ರೀ. ವೆಯ್ಟ್ ಮಾಡಿ. ನಡಿ ಪಾರ್ವತಿ.
ಚೆನ್ನಪ್ಪ, ಓ ಚೆನ್ನಪ್ಪ. ಓ ಬನ್ನಿ ರಂಗದ ತಮ್ಮನವ್ರೆ, ಕೂತ್ಕೊಳ್ಳಿ. ಏನ್ ಚೆನ್ನಪ್ಪ, ಬರೋ ಕೇಳ್ದಂತೆ ಯಾವ್ದಾರ ಒಳ್ಳೆ ಗಂಡೆ ಬಂದಿರ್ಬೇಕು. ಇನ್ನು ಮುಂದೆ ನಿಮ್ಮ ಮೊಮ್ಮಗಳು ಮದುವೆ ವಿಚಾರನ ದಯವಿಟ್ಟು ನೀವು ಮರ್ತು ಬಿಡಿ. ಚೆನ್ನಪ್ಪ, ಏನ್ ಮಾತಾಡ್ತಾ ಇದ್ದೆ? ಅಂಥದ್ದು ಏನಾಗಿದೆ ನನ್ನ ಮೊಮ್ಮಗಳಿಗೆ? ಅಲ್ರಿ, ಹಳ್ಳಿ ಸಂಪ್ರದಾಯ ಎಂಥದ್ದು ಅಂತ ನಿಮಗೆ ಚೆನ್ನಾಗಿ ಗೊತ್ತು. ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳು ಸುಮ್ಮನೆ ನಕ್ಕಿದ್ರೆ ಸಾಕು, ಅವಳನ್ನ ಬಜಾರಿ, ಜಗಳಗಂಟಿ, ಗಯ್ಯಾಳಿ ಅಂತ ಏನೇನೋ ಪಟ್ಟ ಕಟ್ಟಿ ಮದುವೆ ಆಗದೆ ಇರೋ ಥರ ಮಾಡಿಬಿಡ್ತಾರೆ. ಅಂಥದ್ರಲ್ಲಿ ನಿಮ್ಮ ಮೊಮ್ಮಗಳು ವಯಸ್ಸಿಗೆ ಬಂದಿರೋ ಯಾವುದೋ ಒಬ್ಬ ಹುಡುಗನ ಜೊತೆಲಿ ಬೀದಿ ಬೀದಿ ಸುತ್ತುತ್ತಾವಳಲ್ಲ, ಇಂಥದ್ದಕ್ಕೆ ಏನು ಪಟ್ಟ ಕಟ್ತಾರೆ ಅಂತ ಯೋಚನೆ ಮಾಡಿದ್ದೀರಾ ನೀವು? ಏನ್ ಚೆನ್ನಪ್ಪ, ನನ್ನ ಮೊಮ್ಮಗಳು ಯಾವನ ಜೊತೆನೋ ಸುತ್ತಾವಳ? ಅದು ಯಾವನೋ ಚಂದ್ರು ಅನ್ನೋನ್ ಜೊತೆಲಿ ನಕ್ಕೊಂಡು ಓಡಾಡ್ತಾ ಇದ್ಲು ರಂಗನಾಥಪ್ಪನವ್ರೆ. ನಾನೇ ಹಾಳಾದ ಕಣ್ಣಿಂದ ನೋಡಿದ್ದೀನಿ. ನನಗನ್ಸುತ್ತೆ ರಂಗನಾಥಪ್ಪನವ್ರೆ, ಅವರಿಬ್ರು ಒಬ್ರಿಗೊಬ್ರು ಪ್ರೀತಿಸ್ತಾವ್ರೆ ಅಂತ. ಅದನ್ನ ಅಡ್ಡಿಪಡಿಸಿ ಅವರಿಬ್ಬರನ್ನು ನೀವು ಎದುರಾಕೊಳಕ್ ಹೋಗ್ಬೇಡಿ. ಮುಂದೆ ನಾಳೆ ದಿವ್ಸ ಗದ್ದೋಡೋಗಿ ಮದುವೆ ಮಾಡ್ಕೊಬಂದು ನಿಮ್ಮ ಮಾನ ಮರ್ಯಾದೆ ಹರೈಜ್ ಹಾಕ್ಬಿಟ್ಟವು. ಅದಕ್ಕೆ ನೀವೇ ನಿಂತು ಮದುವೆ ಮಾಡ್ಕೊಟ್ಬಿಡಿ. ಬಿಡ್ತು ಅನ್ನೋ ಚೆನ್ನಪ್ಪ, ಒಳ್ಳೆ ಹಳ್ಳಿ ಮುಕ್ನಂಗೆ ಮಾತಾಡ್ತಾ ಇದೆಯಲ್ಲ. ಈಗ ತಾನೇ ಓದ್ ಮುಗಿಸಿ ಹಳ್ಳಿಗೆ ಬಂದವನ ಹುಡುಗ. ಅವನಿಗೇನು ಅಂತ ಹೇಳ್ಕೊಳ್ಳೋ ಆಸ್ತಿ ಪಾಸ್ತಿನೂ ಇಲ್ಲ, ತನ್ನ ಕಾಲ ಮೇಲೆ ನಿಂತ್ಕೊಳ್ಳೋ ಒಂದು ಉದ್ಯೋಗನೂ ಇಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಮಾನಸನ ನೋಡ್ಕೊಳ್ಳೋ ಯೋಗ್ಯತೆನೇ ಇಲ್ಲ ಅವನಿಗೆ. ಹೋಗಿ ಹೋಗಿ ಅಂತವನ್ನ ನಮ್ಮ ಮಾನಸ ಒಪ್ಕೋತಾಳ? ನಿನಗೆಲ್ಲೋ ಭ್ರಮೆ. ಅವನು ಎಷ್ಟೋ ಸಲ ನಮ್ಮ ಮನೆಗೂ ಬಂದವನೇ. ಅವನ್ನ ಯಾರಂತ ತಿಳ್ಕೊಂಡಿದ್ಯಾ? ನಮ್ಮ ಮಾನಸ ಜೊತೆ ಓಡಾಡ್ತಾ ಇರ್ತಾಳಲ್ಲ ಪಾರ್ವತಿ ಅನ್ನೋ ಹುಡುಗಿ, ತುಂಬ ಒಳ್ಳೆ ಹುಡುಗಿ ಕಣಪ್ಪ. ಅವಳ ಅಣ್ಣ ಅವನು. ಏನು ಆ ಸಲಿಗೆಯಿಂದ ಹೊಸಿ ಮಾತಾಡಿರ್ಬೇಕು ಅಷ್ಟೇ. ಅವರಿಬ್ಬರ ಮಧ್ಯೆ ಈ ಪ್ರೀತಿ ಪ್ರೇಮ ಅನ್ನೋದು ಯಾವುದು ಇಲ್ಲ ಕಣಪ್ಪ. ಪಟ್ಟಣದಲ್ಲಿ ಓದೋ ಹುಡುಗರಿಗೆ ಇವೆಲ್ಲ ಸಾಮಾನ್ಯ. ನೀನ್ ಯಾಕೆ ಇಲ್ಲದ ಕತೆ ಕಟ್ತೀಯ? ನನ್ನ ಮೊಮ್ಮಗಳಿಗೆ ಗಂಡನಾಗಿ ಬರೋನಿಗೆ ಇವೆಲ್ಲ ತಪ್ಪ ಕಾಣಿಸೋದಿಲ್ಲ. ಈ ಸ್ನೇಹ ಅಂದ್ರೇನು, ಪ್ರೀತಿ ಅಂದ್ರೇನು, ಅದಕ್ಕಿರೋ ವ್ಯತ್ಯಾಸ ಏನು ಎಲ್ಲ ಗೊತ್ತಿರುತ್ತೆ. ಅದಕ್ಕೆ ನೀನು ಹುಡುಕೋ ಗಂಡು ಅಂಥ ಬುದ್ಧಿವಂತನಾಗಿರ್ಬೇಕು, ವಿಶಾಲವಾದ ಮನೋಭಾವ ಇರಬೇಕು. ಅಂತನ್ನೇ ಹುಡುಕ್ಬೇಕಪ್ಪ ನೀನು. ವಿಶಾಲವಾದ ಮನೋಭಾವ ಇರೋ ವ್ಯಕ್ತಿ ಬೇಕು ಅಂತೀರ. ಇದಾನೆ ವಿದ್ಯಾವಂತ, ಗುಣವಂತ, ಆಸ್ತಿವಂತ. ಡಿಗ್ರಿ ಓದಿದ್ರು ಕೆಲ್ಸಕ್ಕೆ ಸೇರ್ಕೊಳ್ಳದೆ ಮನೆ ಆಸ್ತಿ ನೋಡ್ಕೊಂಡಿದ್ದಾನೆ. ಅವನೇನಾದ್ರೂ ನಿಮ್ಮ ಮಾನಸನ್ನು ಒಪ್ಕೊಂಡ್ಬಿಟ್ರೆ ನಿಮ್ಮ ಅದೃಷ್ಟ ಕುಲಾಯಿಸ್ದಂಗೆ ನೋಡಿ. ಮತ್ತೆ ಮೀನಾ ಮೇಷ ಯಾಕೆ ಅನಿಸ್ತಾ ಇದ್ಯಾ? ಆ ಹುಡುಗನ್ ಕರ್ಕೊಂಡು ಸೀದಾ ನಮ್ಮ ಮನೆಗೆ ಬರುತ್ತಾನೆ. ಆದ್ರೆ ಅವನು ಇಂಥ ಹುಡುಗಿನೇ ಮದುವೆ ಆಗಬೇಕು ಅಂತ ತುಂಬಾ ವಿಚಾರಗಳನ್ನ ತನ್ನ ತಲೆಗೆ ಹಾಕೊಂಡ್ಬಿಟ್ಟಿದ್ದಾನೆ. ಅಂತ ವ್ಯಕ್ತಿ ನಿಮ್ಮ ಮೊಮ್ಮಗಳು ಮಾನಸನ್ನು ಒಪ್ಕೋಬೇಕಲ್ಲ ರಂಗನಾಥಪ್ಪನವ್ರೆ? ಚೆನ್ನಪ್ಪ, ನಮ್ಮ ಮಾನಸಂಗೆ ಏನು ಕಮ್ಮಿ ಆಗೈತೆ? ತಾಯಿ ತಂದೆ ಇಲ್ಲ ಅನ್ನೋ ಒಂದು ಕೊರತೆ ಬಿಟ್ರೆ ಅಪ್ಪಟ ಚಿನ್ನ ಅವಳು. ಒಂದು ಗಂಡು ತಾನು ಮದುವೆ ಆಗೋ ಹೆಂಡತಿಗೆ ಏನೇನು ಗುಣ ಇರಬೇಕು ಅಂತ ಬಯಸ್ತಾನೋ ಅಷ್ಟು ಗುಣ ಮಾನಸನಲ್ಲವೇ. ನಾನು ಇಲ್ಲಿವರೆಗೆ ಅವನಿಗೆ ಬೇಕಾದಷ್ಟು ಹುಡುಗಿರು ತೋರಿಸಿದ್ದೀನಿ, ಒಂದನ್ನು ಒಪ್ಕೊಂಡಿಲ್ಲ ಅವನು. ನಿಮ್ಮ ಮೊಮ್ಮಗಳು ಮಾನಸನ್ನು ತೋರ್ಸೋಣ, ಅವಳು ಅದೃಷ್ಟ ಯಾವ ರೀತಿ ಇದೆ ಅಂತ ಪರೀಕ್ಷೆ ಮಾಡಿ ನೋಡಿ ಬಿಡೋಣ ಬಿಡಿ. ಒಂದು ಕೆಲಸ ಮಾಡು, ಆ ಹುಡುಗನ್ನ ನಮ್ಮ ಮನೆ ಕರ್ಕೊಂಬ. ನಮ್ಮ ಮಾನಸ ನೋಡಿದ್ರೆ ಒಪ್ಕೊಂಡ್ಬಿಡ್ತಾನೆ. ಆ ಭರವಸೆ ನನಗೈತೆ. ಚೆನ್ನಪ್ಪ, ಆ ಹುಡುಗಂದು ಯಾವೂರು ಅಂದೆ? ಅದನ್ನೆಲ್ಲ ಹುಡುಗನ್ನೇ ಕರ್ಕೊಂಬರ್ತೀನಲ್ಲ, ಅವಾಗ ನೀವೇ ಕೇಳ್ಕೊಳ್ಳಿ. ಅದ್ಯಾಕೆ ಚೆನ್ನಪ್ಪ ಹಂಗೆ? ಅದು ಹಂಗೆ ರಂಗನಾಥಪ್ಪನವ್ರೆ, ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಓದ್ದೋರ್ ಮನಸ್ಸು ಎಷ್ಟೇ ದೊಡ್ಡದಾಯಿದ್ರು ಹೆಂಡತಿ ಆಗೋಳು ಬೇರೆ ಹುಡುಗನ ಜೊತೆ ಓಡಾಡೋದನ್ನ ನೋಡಿ ಅರಗಿಸ್ಕೊಳ್ಳೋ ಅಷ್ಟು ಶಕ್ತಿ ನಮ್ಮಲ್ಲಿ ಹುಟ್ಟು ಬೆಳೆದ ಮಕ್ಳುಗಳಿಗೆ ಇಲ್ಲ. ಬೇಡದೇ ಇರೋ ಅಪಾಯನ ನಾವೇ ತಂದ್ಕೋಬೇಕಾ? ಶುಭ ಕಾಲದಲ್ಲಿ ವಿಘ್ನನ ನಾವೇ ಸೃಷ್ಟಿ ಮಾಡ್ಕೋಬೇಕಾ? ಸದ್ಯಕ್ಕೆ ನಿಮ್ಮ ಮಾನಸನಿಗೆ ಆ ಹುಡುಗನಿಂದ ದೂರ ಇರಕ್ಕೆ ಹೇಳಿ. ಆಯಿತು ಚೆನ್ನಪ್ಪ, ಹೇಳ್ತೀನಿ. ನೀನು ಆ ಹುಡುಗನ ಕರ್ಕೊಂಡು ಮರೀದೆ ನಮ್ಮ ಮನೆ ಕಡೆ ಬಾ. ಬರ್ತೀನಿ. ಆ ಹುಡುಗ ಏನಾದರೂ ಒಪ್ಕೊಂಡ್ಬಿಟ್ರೆ ಚಿನ್ನ. ನೋಡು, ನೀನೇನು ಯೋಚನೆ ಮಾಡಬೇಡ. ನಾನು ಏನು ಮಾತು ಕೊಟ್ಟಿದ್ದೀನೋ ಅದರಂಗೆ ನಡ್ಕೋತೀನಿ. ಬರಲ್ಲ ನಾನು? ಸರಿ, ಆಯಿತು. oh
ಚಂದ್ರು ಚಂದ್ರು ಏನು ಯೋಚನೆ ಮಾಡ್ತಿದ್ಯಾ? ಮಾನ್ಸ, ಮನುಷ್ಯ ಜೀವನದಲ್ಲಿ ಸುಖವಾಗಿರ್ಬೇಕು ಅಂದ್ರೆ ಅವನ್ಗೆ ಏನೇನ್ ಬೇಕಾಗತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನನಗಂತೂ ನಿನ್ ಮಾತು ಅರ್ಥ ಆಗ್ತಿಲ್ಲ. ನಿನಗೆ ಸುಲಭವಾಗಿ ಏನೂ ಅರ್ಥ ಆಗಲ್ಲ ತಡ್ಡಿ. ಸರ್ವಜ್ಞನ ವಚನ ಕೇಳಿದ್ಯಾ ಮಾನ್ಸ? ಬೆಚ್ಚನೆಯ ಮನೆ ಇರಲು, ವೆಚ್ಚಕ್ಕೆ ಹೊನ್ನಿರಲು, ಇಚ್ಛೆಯ ನರಿತು ನಡೆಯುವ ಸತಿ ಇರಲು, ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ. ಅಂದ್ರೆ ಒಬ್ಬ ಮನುಷ್ಯನಿಗೆ ಇರೋದಕ್ಕೊಂದು ಮನೆ, ಖರ್ಚು ಮಾಡೋದಕ್ಕೆ ದುಡ್ಡು, ಒಳ್ಳೆ ಹೆಂಡತಿ, ಜೊತೆಗೊಂದಿಬ್ರು ಮಕ್ಕಳು, ಇಷ್ಟಿದ್ರೆ ಸಾಕಾ ಅಥವಾ ಇನ್ನೂ ಏನಾದ್ರು ಬೇಕಾ ಅಂತ. ಸುಖವಾಗಿರೋದಕ್ಕೆ ಅಷ್ಟು ಸಾಕು, ಅದೇ ಹೆಚ್ಚಾದ್ರೆ ನೆಮ್ಮದಿ ಇರಲ್ಲ ಚಂದ್ರು. ಇದನ್ನ ನೀನು ಬರೀ ಬಾಯಿ ಮಾತು ಹೇಳ್ತಾ ಇದೀಯಾ ಅಥವಾ ನೀನು ಮನಸ್ಸಿಂದ ಹೇಳ್ತಾ ಇದೀಯಾ? ಅಯ್ಯೋ, ನಾನು ಮನಸ್ಸಿಂದನೇ ಹೇಳ್ತಾ ಇದ್ದೀನಿ. ಮಾನ್ಸ, ಒಂದ್ ವೇಳೆ ಒಬ್ಬ ಶ್ರೀಮಂತ ಒಬ್ಬ ಬಡವ ಇಬ್ರು ನಿನ್ ಮುಂದೆ ಬಂದು ನಮ್ಮಿಬ್ರಲ್ಲಿ ಯಾರನ್ನ ನೀನ್ ಮದುವೆ ಮಾಡ್ಕೋತೀಯಾ ಅಂದ್ರೆ ನೀನ್ ಯಾರನ್ನ ಆರಿಸ್ಕೋತೀಯ? ಚಂದ್ರು, ಒಬ್ಬ ಶ್ರೀಮಂತ ಬಡವ ಆಗ್ಬೋದು, ಅದೇ ರೀತಿ ಒಬ್ಬ ಬಡವ ಶ್ರೀಮಂತನೂ ಆಗ್ಬೋದು. ಶ್ರೀಮಂತಿಕೆ ಬಡತನ ಮುಖ್ಯ ಅಲ್ಲ, ಅವನ ಸ್ವಭಾವ ಮುಖ್ಯ. ಆ ಸ್ವಭಾವ ಯಾರಲ್ಲಿ ಗಟ್ಟಿಯಾಗಿರುತ್ತೋ ನಾನು ಅವ್ರನ್ನ ಒಪ್ಕೋತೀನಿ. ಆದ್ರೆ ಅಂತ ಏನ್ ರಾಗ ಎಳಿತಾ ಇದೀಯ ಮಾನ್ಸ? ಚಂದ್ರು, ನಮ್ಗಿಷ್ಟ ಆಗೋ ಹುಡುಗನ ಆರಿಸ್ಕೊಳ್ಳೋ ಸ್ವತಂತ್ರ ಎಲ್ಲಿದೆ? ಮನೇಲಿ ನೋಡಿದ ಹುಡುಗನ ಮದ್ವೆ ಮಾಡ್ಕೋಬೇಕು. ಅವ್ರು ನೋಡೋ ಹುಡುಗನ ಸ್ವಭಾವ ಹೇಗಿದೆ ಅಂತ ತಿಳ್ಕೊಳ್ಳಲ್ಲ. ಹುಡುಗಂಗೆ ಆಸ್ತಿ ಎಷ್ಟಿದೆ, ಅವನ ಸಂಬಳ ಎಷ್ಟು ತರ್ತಾನೆ ಅಂತ ನೋಡ್ತಾರೆ. ಅದ್ರಲ್ಲೇನ್ ತಪ್ಪಿದೆ? ತಮ್ಮನೆ ಮಗಳು ಚೆನ್ನಾಗಿರ್ಲಿ, ಅವಳಿಗೆ ಯಾವುದೇ ಕಾರಣಕ್ಕೂ ಹಣದ ಕೊರತೆ ಬರಬಾರ್ದು ಅಂತ ಆ ರೀತಿ ಯೋಚನೆ ಮಾಡ್ತಾರೆ, ಹಾಗೆ ನಡ್ಕೋತಾರೆ. ಮನ್ಸನ್ನ ಅರ್ಥ ಮಾಡ್ಕೊಳ್ಳೋ ಗಂಡ ಸಿಕ್ಕಿದ್ರೆ ಹೆಣ್ಣಿಗೆ ಯಾವ ಕೊರತೆನೂ ಇರಲ್ಲ. ಆದ್ರೆ ಎಲ್ಲ ಇದ್ದು ಮನ್ಸನ್ನ ಅರ್ಥ ಮಾಡ್ಕೊಳ್ದೇ ಇರೋ ಗಂಡ ಸಿಕ್ಕಿದ್ರೆ ಯಾವ ಪ್ರಯೋಜನನೂ ಇಲ್ಲ ಅಲ್ವಾ? ಹಾಗಾದ್ರೆ ನಿನ್ನ ಮನ್ಸನ್ನ ಅರ್ಥ ಮಾಡ್ಕೊಳ್ಳೋ ಗಂಡು ಸಿಕ್ಕಿದ್ರೆ ಮದುವೆ ಮಾಡ್ಕೋತೀಯ? ಓಎಸ್, ಖಂಡಿತ ಮಾಡ್ಕೋತೀನಿ. ಒಂದ್ ಪಕ್ಷ ಆ ಗಂಡು ನಂತರ ಬಡವ ಆಗಿದ್ರೆ? ನೋ ಪ್ರಾಬ್ಲಮ್. ಕೆಟ್ಟ ಶ್ರೀಮಂತನಿಗಿಂತ ಒಳ್ಳೆ ಬಡವನೇ ಮೇಲು. ಅದ್ ಸರಿ, ಯಾಕಿದನ್ನೆಲ್ಲ ಕೇಳ್ತಿದ್ಯಾ? ಏನಿಲ್ಲ, ಸುಮ್ಮನೆ ಹಾಗೆ ಕೇಳಬೇಕು ಅನಿಸ್ತು, ಕೇಳಿದೆ. ಯಾಕೆ ಕೇಳಬಾರ್ದ? ತಪ್ಪ ಅಲ್ಲ, ಯಾವತ್ತೂ ಈ ರೀತಿ ಕೇಳಿರ್ಲಿಲ್ಲ, ಅದಕ್ಕೆ ಕೇಳಿದೆ. ಏನು ನನಗೋಸ್ಕರ ಗಂಡು ಹುಡ್ಕೋಕ್ ಶುರು ಮಾಡಿದ್ಯಾ? ಆ ಗಂಡು ನಾನೇ ಮಾನ್ಸ. ನೀನ್ ಕಣ್ಮುಂದೆನೆ ಕೂತಿದ್ದೀನಿ, ನಿನ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ನೀನಾಗೆ ಒಂದ್ಸಲ ಐ ಲವ್ ಯು ಅಂತ ಹೇಳ್ಬಾರ್ದ? ಮತ್ತೆ ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಮಾನ್ಸ, ನಾನ್ ಹುಡ್ಕೋ ಗಂಡನ್ನ ನೀನ್ ಒಪ್ಕೋತೀಯಾ ಅಂತ. ಖಂಡಿತ ಒಪ್ಕೋತೀನಿ. ಆದ್ರೆ ಅಪ್ಪ ಅಮ್ಮ ಇಲ್ಲದೆ ಇರೋ ನನ್ನನ್ನು ಯಾರು ಮದುವೆ ಮಾಡ್ಕೋತಾರೆ? ನೋಡು, ಅಂದಕ್ಕೆ ಆಸ್ತಿಗೆ ನನ್ನ ಒಪ್ಕೊಳ್ಳೋ ಗಂಡನ್ನ ನಾನು ಒಪ್ಕೊಳ್ಳೋದಿಲ್ಲ. ಛೇ, ಅಂತವನ್ನ ನಾನು ಹುಡುಕ್ತೀನ? ತುಂಬಾ ಒಳ್ಳೆಯವನ್ನೇ ಹುಡುಕ್ತೀನಿ. ನನಗೂ ಆ ನಂಬಿಕೆ ಇದೆ. ನೋಡು, ಹುಡ್ಕೋ ಹಾಗಿದ್ರೆ ಬೇಗ ಹುಡ್ಕೋ, ಇಲ್ಲ ಅಂದ್ರೆ ಬೇರೆ ಹುಡುಗನ ಗಂಟು ಹಾಕ್ಬಿಡ್ತಾರೆ. ಮಾನಸ, ನಮಸ್ಕಾರ. ಏನ್ ಮಾಡ್ತಿದ್ರಿ ನೀವಿಬ್ರು ಇಲ್ಲಿ? ಅದು ಮಾನ್ಸ ಮನೇಲಿ ಒಬ್ಬಳಿಗೆ ಬೋರ್ ಅಂತ ಇದ್ಲು, ಅದಕ್ಕೋಸ್ಕರ ಇಲ್ಲಿ ಕರ್ಕೊಂಬಂದೆ. ಮಾನಸ, ಮನೆ ಬಿಟ್ಟು ಹೊರಗಡೆ ಎಲ್ಲೂ ಸುತ್ತಬಾರ್ದು ಅಂತ ಎಷ್ಟು ಕಿತ ಹೇಳಿಲ್ಲ ನಿನಗೆ? ಅದು ಹಾಗಲ್ಲ. ನೀನ್ ಸ್ವಲ್ಪ ಸುಮ್ಮನಿರು ಚಂದ್ರ. ಇದು ಪೇಟೆ ಅಲ್ಲ ಕಣಪ್ಪ, ಹಳ್ಳಿ. ಈ ಹಳ್ಳಿಲಿ ಎಲ್ಲಿ ಬೇಕಂದ್ರಲ್ಲಿ ಯಾವಾಗ ಬೇಕಂದ್ರೆ ಅವಾಗ ಸುತ್ತಕ್ಕಾಗಲ್ಲ. ಅರ್ಥ ಆಯ್ತಾ? ಮಾನಸ, ನಡಿ ಮನೆಗೆ. ನಿನಗೆ ಹೇಳ್ತಾ ಇರೋದು ನಡಿ ಮನೆಗೆ. ಏನು ಮಕ್ಕ ನೋಡ್ತಾ ಇದ್ಯಾ? ನಡಿ ಮನೆಗೆ. ಛೇ, ಮನ್ಸಲ್ಲಿರೋ ಮಾತು ಮನ್ಸಲ್ಲೇ ಉಳಿದೋಯ್ತು. ಏನಾದರೂ ಆಗೋಗ್ಲಿ, ಇನ್ನೊಂದ್ಸಲ ಸಿಕ್ಕಿದಾಗ ನಾನು
ಪ್ರೀತಿ ಬಗ್ಗೆ ಹೇಳಲೇಬೇಕು. ಅಲ್ವೋ ಅಣ್ಣ, ನಿಂಗೆ ಸ್ವಲ್ಪನಾದ್ರೂ ಬುದ್ಧಿ ಬೇಡವಾ? ಸಿಟಿಯವಳು ಸ್ನೇಹಿತೆ ಆದ್ಲು ಅಂದ ತಕ್ಷಣ ವಯಸ್ಸಿಗೆ ಬಂದಿರೋ ಹುಡುಗಿನ ಊರಿಂದಾಚೆ ಕರ್ಕೊಂಡು ಹೋಗೋದಾ? ನೋಡಿದ ಜನ ಏನ್ ಅನ್ಕೋತಾರೆ? ಯಾರು ಏನು ಅನ್ಕೊಂಡ್ರೆ ನನ್ಗೇನಾಗಬೇಕು ಪಾರ್ವತಿ? ಅದೇನೋ ಹೇಳ್ತಾರಲ್ಲ, ಆ ಜನಾರ್ದನನ್ ಮೆಟ್ಸಿದ್ರು ಜನನ್ ಮೆಟ್ಸಕ್ಕಾಗಲ್ವಂತೆ. ನನ್ನ ಬಗ್ಗೆ ಆ ಭಯ ಮಾನ್ಸಂಗಿದ್ದಿದ್ರೆ ನನ್ನ ಜೊತೆ ಯಾಕೆ ಬರ್ತಾ ಇದ್ಲು ಹೇಳು? ಅವಳಿಗೆ ನನ್ನ ಬಗ್ಗೆ ನಂಬಿಕೆ ಇದೆ, ಅದಕ್ಕೆ ನಾನು ಎಲ್ಲಿ ಕರೆದ್ರು ಬರ್ತಾಳೆ. ಅದಕ್ಕೆ ಅವ್ರ ತಾತ ಒಪ್ಬೇಕಲ್ಲ. ನೋಡು, ಮೊದ್ಲೇ ಅವಳು ಗಂಡು ನೋಡ್ತಾ ಇದಾರ. ಇಂಥ ಟೈಮಲ್ಲಿ ನೀನ್ ಅವಳ ಜೊತೆ ಸುತ್ತಾಡೋದನ್ನ ಜನ ನೋಡಿ ಅದು ಇದು ಅಂತ ಬಿಸ್ಕುಟ್ಟಕ್ ಶುರು ಮಾಡ್ಕೊಂಡ್ರೆ ಅವಳ ಮದ್ವೆಗೆ ಪ್ರಾಬ್ಲಮ್ ಆಗಲ್ವೇನೋ? ಹಾಗೆಲ್ಲ ಏನೂ ಆಗಲ್ಲ. ಒಂದ್ ವೇಳೆ ಹಾಗಾಯ್ತು ಅಂತ ಅನ್ಕೋ, ನಾನೇ ಮಾನ್ಸನ್ ಮದುವೆ ಮಾಡ್ಕೋತೀನಿ, ಅದ್ರಲ್ಲೇನ್ ತಪ್ಪು? ಅಣ್ಣ, ನಿಂಗೇನಾದ್ರೂ ಹುಚ್ಚಿಡ್ದಿದ್ಯಾ? ಮೊದ್ಲೇ ಕೆಲ್ಸ ಇಲ್ದೆ ಅಲಿತಾ ಇದ್ಯಾ? ಅಲ್ಲ ಕಣೋ, ನಿನ್ನಂತವನ್ಗೆ ರಂಗನಾಥಪ್ಪ ಹೆಣ್ ಕೊಡ್ತಾರ? ಒಂದ್ ವೇಳೆ ಅವ್ರು ಒಪ್ಪಿದ್ರು ಮಾನ್ಸ ಒಪ್ತಾಳೇನೋ? ನಿಂಗೆಲ್ಲೋ ಭ್ರಮೆ. ಭ್ರಮೆ ನನಗಲ್ಲ, ನಿನಗೆ. ನಿಜ ಹೇಳ, ಮಾನ್ಸ ಖಂಡಿತವಾಗ್ಲೂ ನಾನು ಒಪ್ಕೋತಾಳೆ. ಹೇಗೆ ಹೇಳ್ತೀಯ? ಹೇಗೆ ಅಂದ್ರೆ, ಅವಳ ಜೊತೆ ಮಾತಾಡ್ಬೇಕಾದ್ರೆ ನನ್ಗೆ ಹಾಗೆ ಅನ್ನಿಸ್ತು. ಅವಳು ಏನ್ ಹೇಳಿದ್ಲು ಗೊತ್ತಾ? ಏನು? ನನ್ನನ್ನು ಮದುವೆ ಆಗೋ ಹುಡುಗ ಶ್ರೀಮಂತ ಆಗಿಲ್ದೇ ಇದ್ರು ಪರವಾಗಿಲ್ಲ, ಅವನ್ ಬಡವ ಆಗಿದ್ರು ಒಳ್ಳೆಯವನಾಗಿರ್ಬೇಕು, ನನ್ನ ಮನ್ಸನ್ನ ಅರ್ಥ ಮಾಡ್ಕೊಳ್ಳೋ ಅಂತವನಾಗಿರ್ಬೇಕು ಅಂತ. ಹೇಳು ಪಾರ್ವತಿ, ನಿನ್ನ ಅಣ್ಣ ಒಳ್ಳೆಯವನಲ್ವಾ? ನನ್ನಣ್ಣ ಒಳ್ಳೆಯವನೇ. ಹಾಗಿದ್ಮೇಲೆ ಮುಗಿದೋಯ್ತು ಬಿಡು. ಅಯ್ಯೋ ದಡ್ಡ, ಮದ್ವೆ ಆಗೋಕಿನ ಮುಂಚೆ ಎಲ್ರು ಹೀಗೆ ಹೇಳ್ತಾರೆ. ಮದ್ವೆ ಮಾಡ್ಕೋಬೇಕಾದ್ರೇನೆ ಎಲ್ರು ಎಲ್ಲವನ್ನು ನೋಡ್ತಾರೆ. ಆಸ್ತಿ, ಅಂತಸ್ತು ಇವೆಲ್ಲ ಬೇಕಾಗುತ್ತೆ ಕಣೋ. ಒಂದ್ ವೇಳೆ ಅವಳು ಹೇಳದೆ ನಿಜ ಆಗಿದ್ರೆ ಅವಳೇನಾದ್ರೂ ನಿನ್ ಮದ್ವೆ ಆಗ್ತೀನಿ ಅಂತ ಬಂದ್ ಕೇಳಿದ್ಲಾ? ಹೇಳು. ಕೇಳಿಲ್ಲ ಅಂದ್ರೆ ಏನರ್ಥ? ನಿನ್ನ ಅವಳ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ ಅಂತ ಅರ್ಥ. ಅಯ್ಯೋ, ನಿನ್ ಮಾತು ಕೇಳ್ತಾ ಇದ್ರೆ ಯಾಕೋ ನನಗೂ ಅದೇ ನಿಜ ಅನಿಸ್ತಾ ಇದೆಯಲ್ಲ. ಪಾರ್ವತಿ, ಒಂದ್ ಕೆಲಸ ಮಾಡ್ಲಾ? ಏನು? ನಾನೇ ಮಾನ್ಸನ ಹತ್ರ ಹೋಗಿ ಈ ವಿಷಯ ಮಾತಾಡಿದ್ರೆ ಹೇಗೆ? ತಿಪ್ಪೆ ಮೇಲೆ ಕೂತು ಉಪ್ಪಿಗೆ ಕಣ್ಸ್ ಕಾಣ್ಬಾರ್ದಣ್ಣ. ಅಣ್ಣ, ಮೊದ್ಲು ನಿನ್ ಕೆಲ್ಸ ಹುಡ್ಕೋ. ಆಗ ಮಾನಸ ಏನೋ ಅವಳಂತ 100 ಜನ ಹುಡುಗಿರು ನಿನ್ ಮದ್ವೆ ಆಗೋ ಕ್ಯೂ ನಿಲ್ತಾರೆ. ನೋಡು, ಈ ಅವಸರದಲ್ಲಿ ನೀನು ಅವಳನ್ನ ನಾನು ಹೋಗಿ ಮದ್ವೆ ಮಾಡ್ಕೋತೀನಿ ಅಂತ ಹೇಳ್ದೆ ಅಂತ ಇಟ್ಕೋ, ಸುಮ್ಮನೆ ಎಡವಟ್ಟಾಗುತ್ತೆ. ಸ್ನೇಹಿತ ಅಂತ ಸಲಿಗೆ ಕೊಟ್ರೆ ಕೈ ಹಿಡಿಯೋಕೆ ಬರ್ತಾನೆ ಅಂತ ನಿನ್ ಬಗ್ಗೆ ತುಂಬಾ ಅಸಹ್ಯ ಪಡ್ಕೋತಾಳೋ. ಅಷ್ಟೇ ಅಲ್ಲಪ್ಪ, ನನ್ನ ಅವಳ ಸ್ನೇಹ ಕೂಡ ಹಾಳಾಗೋಗುತ್ತೆ. ಒಂದೇ ಊರ್ನಲ್ಲಿರೋರು ಬೆಳಿಗ್ಗೆ ಆದ್ರೆ ಮುಖ ನೋಡಿ ಮಾತಾಡದೇ ಇರೋ ಹಾಗಾಗುತ್ತೆ. ನೋಡು, ನಿನ್ನಿಂದ ನನ್ನ ಸ್ನೇಹ ಹಾಳಾಗೋದು ಬೇಡ. ದಯವಿಟ್ಟು ನಿನ್ ಕೈ ಮುಗಿತೀನಿ, ಈ ವಿಚಾರ ಇಲ್ಲೇ ಬಿಟ್ಬಿಡು. ಅಲ್ಲ ಪಾರ್ವತಿ. ಅಯ್ಯೋ, ನಿನ್ ಜೊತೆ ಮಾತಾಡ್ತಾ ಮಾತಾಡ್ತಾ ಒಲೆ ಮೇಲೆ ಹಾಲಿಟ್ಟಿದ್ದೆ, ಮರ್ತ್ಬಿಟ್ಟಿದ್ದೆ. ಇರು ಒಂದ್ ನಿಮಿಷ. ಗೌರ, ಹುಡುಗ ಬಂದ ಅಂತ ಕಾಣಿಸುತ್ತೆ. ಮಾನಸ ರೆಡಿ ಹಾಕೊಳ್ಳೋ ಇಲ್ಲ ನೋಡ್ಕೊಂಡ್ ಹೋಗು. ಅಯ್ಯೋ, ಯಾಕ್ರಿ ಇಷ್ಟೊಂದು ಅವಸರ ಮಾಡ್ತೀರಾ? ಅವಳಿಗಿದೇನು ಹೊಸ್ತೆ ನೋಡಿ, ಅವಳು ಸಮಯಕ್ಕೆ ಸರಿಯಾಗಿ ರೆಡಿಯಾಗಿ ಬರ್ತಾಳೆ ಬಿಡಿ. ಇವತ್ತು ಹಂಗಲ್ಲ ಕಣೆ, ಇವತ್ತು ಬತ್ತಿರೋ ಹುಡುಗ ಶಾನೆ ಸೀಮಂತ ಅಂತೆ, ತುಂಬಾ ಒಳ್ಳೆಯವನಂತೆ. ಚೆನ್ನಪ್ಪ ಏನಾಳು ಗೊತ್ತಾ? ಹುಡುಗ ನಮ್ಮ ಮಾನಸ ಏನಾದ್ರೂ ಒಪ್ಕೊಂಡ್ಬಿಟ್ರೆ ನಮ್ಮ ಮಾನಸ ಅದೃಷ್ಟದ ಬಾಗಿಲು ತೆಗ್ದಂಗೆ ಅಂತ ಹೇಳೋನೆ. ಯಾವ ಕಾರಣಕ್ಕೂ ನಮ್ ಕೈ ತಪ್ಪೋಗ್ಬಾರ್ದು. ಅದಕ್ಕೆ ಬೇಗ ರೆಡಿ ಮಾಡಿಸ್ಕೊಂಡು ಕರ್ಕೊಂಡ್ ಹೋಗೋಕೆ. ಆಯ್ತು ರೀ, ಬೇಗ. ಅರೆ ಆಕಾಶಪ್ಪ, ನೀವಾ? ಹೌದು ಯಜಮಾನ, ನಾನೇ ಗಂಡು. ಈ ಚೆನ್ನಪ್ಪ ನಿಮ್ಮ ಮೊಮ್ಮಗಳನ್ನೇ ತೋರ್ಸೋ ಕರ್ಕೊಂಡು ಬಂದಿದ್ದಾನಂತ ಇನ್ನು ಬಂದ ಮೇಲೆ ಗೊತ್ತಾಗಿದ್ದು. ಋಣಾನ್ ಬಂದ ಎಲ್ಲಿ ಯಾರನ್ನ ಹೆಂಗ್ ಸೇರ್ಸುತ್ತೋ ಯಾರಿಗ್ ಗೊತ್ತು. ಈಗಾಗಲೇ ನೀವಿಬ್ರು ಪರಿಚಯ ಆಗಿರೋದ್ರಿಂದ ನನ್ ಕಷ್ಟ ತಪ್ತು ನೋಡಿ. ಚೆನ್ನಪ್ಪರೇ, ನೀವಿವ್ರ ಬಗ್ಗೆ ಹೇಳಿದ್ದು ಆ ಮಾತು ಅಷ್ಟು ಸತ್ಯನೇ. ನೋಡಿ ಎಷ್ಟು ಒಳ್ಳೆಯವರು, ಏನು ನಯ ಏನು ವಿನಯ. ಅಯ್ಯೋ, ನಾನ್ ನೋಡಿ ನಿಲ್ಲಿಸ್ಕೊಂಡೇ ಬಿಟ್ಟಿದ್ದೀನಿ. ನಿಂತೇ ಇದ್ದೀರಲ್ಲ, ಬನ್ನಿ ಬನ್ನಿ ಬನ್ನಿ. ಗೌರ, ಎಷ್ಟೊತ್ತು ಮಾಡ್ತೀಯ? ಬೇಗ ಮಾನಸನ ಕರ್ಕೊಂಡ್ ಬಾ. ತಂದಾನ
ರಂಗನಾಥಪ್ಪ ಅವರೇ, ನಿಮ್ಮ ಮೊಮ್ಮಗಳನ್ನ ನಾನು ಮೊದಲೇ ನೋಡಿದ್ದೇನೆ. ಮಾನಸ, ನಿಮಗೆ ನನ್ನ ಗುರ್ತು ಸಿಕ್ಕಿರ್ಬೇಕಲ್ವಾ? ಆಕಾಶಪ್ಪನವ್ರೆ, ನೀವು ಅವತ್ತು ಜೋರಾಗಿ ಗಾಡಿ ಓಡಿಸ್ಕೊಂಬಂದ್ರು ಅಂತ ಬೈದ್ರಲ್ಲ, ಅದನ್ನೆಲ್ಲ ಹೆಂಗೆ ಮರೀತಾರೆ ಹೇಳಿ? ಮಾನಸ, ಹಳೇದನ್ನೆಲ್ಲ ಮರ್ತು ಬಿಡಮ್ಮ, ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೋಬೇಡ. ನಮ್ಮ ಆಕಾಶಪ್ಪ ತುಂಬ ಒಳ್ಳೆಯವರಮ್ಮ. ಆಕಾಶಪ್ಪನವ್ರೆ, ನೀವು ಅಷ್ಟೇ, ಹಳೆ ಘಟನೆಲೆಲ್ಲ ಮರ್ತು ಬಿಡಿ. ನಮ್ಮ ಮಾನಸ ತುಂಬ ಒಳ್ಳೆ ಹುಡುಗಿ ನೋಡಿ ಮಾತಾಡಿ ಒಂದು ಒಳ್ಳೆ ನಿರ್ಧಾರಕ್ಕೆ ಬನ್ನಿ ಅಷ್ಟೇ. ಆಕಾಶಪ್ಪ, ನನ್ನ ಮೊಮ್ಮಗಳು ಮಾನಸ ಚಿನ್ನದಂಥ ಹುಡುಗಿ. ನನ್ನ ಮಗ ಸೊಸೆ ಇಬ್ಬರು ಆಕ್ಸಿಡೆಂಟ್ನಲ್ಲಿ ಸತ್ತೋದ್ಮೇಲೆ ಪಾಪ ತಬ್ಲೆ ಆಗೋಯ್ತು ಮಗ. ರಂಗನಾಥಪ್ಪ ಅವರೇ, ಸುಮ್ಮನೆ ಹಳೇದೆಲ್ಲ ನೆನೆಸ್ಕೊಂಡು ಯಾಕೆ ಕೊರಗ್ತೀರಾ? ನಿಮ್ಮ ಬಗ್ಗೆ ನನಗೆಲ್ಲ ಗೊತ್ತಿದೆ. ಈಗ ನಾನು ಹುಡುಗಿನ ನೋಡಿದ್ದಾಯ್ತು, ಮುಂದೇನು ಅಂತ ಯೋಚನೆ ಮಾಡಿ ಹೇಳ್ತೀನಿ, ಸರಿನಾ? ಚೆನ್ನಪ್ಪ, ಹೊರಡೋಣವಾ? ನೀವು ಕಾರಲ್ಲಿ ಕೂತೀರಿ, ನಾನು ಬರ್ತೀನಿ. ಸರಿ, ನಾನು ಬರ್ತೀನಿ. ಇದೇನು ಚೆನ್ನಪ್ಪ, ಆಕಾಶಪ್ಪ ಏನು ಹೇಳ್ದೆ ಹಂಗೆ ಹೊಂಟೋಗ್ಬಿಟ್ರಲ್ಲ? ಯೋಚನೆ ಮಾಡಿ ಹೇಳ್ತೀನಿ ಅಂತ ಹೇಳಿದ್ರಲ್ಲ ರಂಗನಾಥಪ್ಪನವ್ರೆ. ಚೆನ್ನಪ್ಪ, ಆಕಾಶಪ್ಪನ ಸ್ವಭಾವ ಏನು ಅಂತ ನಾನು ಕಣ್ಣಾರೆ ನೋಡಿದ್ದೀನಿ. ತುಂಬಾ ಒಳ್ಳೆ ಮನುಷ್ಯ. ನೋಡು, ನಾವೆಲ್ಲರೂ ಒಪ್ಪಿದ್ದೀವಿ ಅಂತ ಹೇಳಿ ನೀನೇ ಮಧ್ಯಸ್ಥಿಕೆ ವಹಿಸಿ ಹೆಂಗಾರ ಮಾಡಿ ಅವನ್ನು ಒಪ್ಪಿಸ್ಬಿಡಪ್ಪ. ಏನು ರಂಗನಾಥಪ್ಪನವ್ರೆ, ಈ ರೀತಿ ಮಾತಾಡ್ತಾ ಇದ್ದೀರಲ್ಲ ನೀವು? ಯಾರ್ದೋ ಮಾತು ಕೇಳಿ ಯಾರಾದರೂ ಒಪ್ಕೊಂಡ್ಬಿಡ್ತಾರಾ? ಅದರಲ್ಲೂ ಆಕಾಶಪ್ಪ ಹುಡುಗಿ ಆರ್ಸೋಕ್ಕೆ ಮೀನಾಮೇಷ ಎಣ್ಸೋದು ಜಾಸ್ತಿ. ಹೋಗಲಿ, ನನ್ನ ಪ್ರಯತ್ನ ನಾನು ಮಾಡ್ತೀನಿ, ಉಳಿದಿದ್ದು ಆ ಭಗವಂತನ ಬಿಟ್ಟಿತ್ತು. ನಾನು ಬರ್ತೀನಿ. ಅಪ್ಪ ಭಗವಂತ, ನಿನ್ನನ್ನೇ ನಂಬಿದ್ದೀನಿ ಕಣಪ್ಪ. ಹೆಂಗಾರ ಮಾಡಿ ಈ ಮದುವೆ ಆಗಂಗೆ ಮಾಡ್ಬಿಡಪ್ಪ. ಪಾರ್ವತಿ, ಎಲ್ಲಿದ್ಯಾ? ಅಣ್ಣ, ಪಾರ್ವತಿ ಪಾರ್ವತಿ ಪಾರ್ವತಿ, ಏನಾಯ್ತು ನಿಂಗೆ? ನನ್ನ ಕತೆ ಏನ್ ಕೇಳ್ತೀಯ? ನನ್ನಂತ ಬಡಪಾಯಿ ಒಬ್ಬ ಈ ಭೂಮಿ ಮೇಲೆ ಇದ್ದಾನೆ ಅನ್ನೋದನ್ನ ದೇವ್ರು ಮರ್ತು ಬಿಟ್ಟಿದ್ದಾನೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಆ ದೇವ್ರು ಅಷ್ಟು ಸುಲಭವಾಗಿ ಯಾರನ್ನೂ ಮರೆಯಲ್ಲ ಕಣೆ. ಯಾರಿಗೆ ಯಾವಾಗ ಏನ್ ಕೊಡ್ಬೇಕು ಅಂತ ಅವನಿಗೆ ಚೆನ್ನಾಗ್ ಗೊತ್ತು, ಅದನ್ನ ಕೊಡ್ತಾನೆ. ಏನಾಯ್ತು? ನೀನ್ ಹೇಳ್ತಿರೋದ್ ನೋಡಿದ್ರೆ ತುಂಬಾ ಒಳ್ಳೆ ಸುದ್ದಿನ ತಂದಿರೋ ಹಾಗಿದೆ. ಬರೀ ಒಳ್ಳೆ ಸುದ್ದಿ ಅಲ್ಲ, ಅದನ್ನ ಕೇಳಿದ್ರೆ ನೀನು ಖುಷಿ ಆಗ್ತೀಯ. ಏನದು? ಬೆಂಗಳೂರಲ್ಲಿ ನನಗೆ ಕೆಲಸ ಸಿಕ್ತು. ಅಯ್ಯೋ, ನಿನ್ ಬಾಯಿಗೆ ಸಕ್ಕರೆ ಹಾಕ. ಎಂತ ಒಳ್ಳೆ ಸುದ್ದಿ ನೋಡ. ಎಷ್ಟ್ ಸಂಬಳ? ಎಲ್ಲ ಕಳೆದು ತಿಂಗಳಿಗೊಂದು 25,000 ರೂಪಾಯಿ ಬರುತ್ತೆ. ಜೊತೆಗೆ ಪ್ರತಿ ವರ್ಷ ಇನ್ಕ್ರಿಮೆಂಟು, ಬೋನಸ್ಸು ಎಲ್ಲ ಇದೆ. ಸಂಸಾರ ಮಾಡಕ್ಕಷ್ಟು ಸಾಕಲ್ವಾ? ತುಂಬಾ ದೊಡ್ಡ ಮನುಷ್ಯ ಆಗೋದ ಕಣ ನೀನು. ನೋಡು, ನಾನು ನಾಳೆನೆ ಡ್ಯೂಟಿಗೆ ಜಾಯ್ನ್ ಆಗ್ಬೇಕು. ಇವತ್ತೇ ಬೆಂಗಳೂರಿಗೆ ಹೊರಟಿದ್ದೀನಿ. ಬಾವ ಇಲ್ಲೇ ಕಾಣ್ತಾ ಇಲ್ಲ? ಬಾಬಾ ಎಲ್ಲೋ ಹೊರಗೆ ಹೋಗಿದ್ದಾರೆ, ಇನ್ನೇನ್ ಬಂದ್ಬಿಡ್ತಾರೆ. ಅವ್ರು ಬಂದ್ಮೇಲೆ ಸ್ವೀಟ್ ಕೊಟ್ಟು ವಿಷಯ ತಿಳಿಸ್ಬಿಡು, ನಾ ಬರ್ತೀನಿ. ಅಯ್ಯೋ, ನಿಮ್ ಬಾಬಾ ಬರೋರ್ಗಿರು, ಅವ್ರಿಗೂ ಹೇಳ್ಬಿಡು, ಸಂತೋಷ ಪಡ್ತಾರೆ. ಟೈಮ್ ಇಲ್ಲ ಕಣೆ. ಜೊತೆಗೆ ಮಾನ್ಸನ್ ಮನೆ ಬೇರೆ ಹೋಗ್ಬೇಕು, ಅವಳಿಗೂ ವಿಷಯ ಹೇಳಬೇಕು. ನೀನಿನ್ನೂ ಮಾನ್ಸನ್ ತಲೆಯಲ್ಲಿ ತುಂಬ್ಕೊಂಡಿದ್ಯೇನೋ? ನೋಡು, ನೀನೇನು ಅವಳಿಗೆ ವಿಷಯ ಹೇಳ್ಬೇಡ, ನಾನೇ ಇಲ್ಲೆಲ್ಲಾದ್ರೂ ಸಿಕ್ತಾಗ ಹೇಳ್ಕೊಂತೀನಿ. ನಿನ್ ಪಾಡಿ ನೀನ್ ಸುಮ್ಮನೆ ಹೋಗೋ. ಹಾಗಲ್ಲ ಪಾರ್ವತಿ, ನನಗೆ ಕೆಲಸ ಸಿಕ್ಕಿದೆ ಅಂತ ಗೊತ್ತಾದ್ರೆ ಮಾನ್ಸಂಗೂ ಖುಷಿ ಆಗುತ್ತಲ್ವಾ? ಜೊತೆಗೆ ಚಂದ್ರುಗೀಗ ಕೆಲಸ ಸಿಕ್ಕಿದೆ, ಅವಳನ್ನ ಮದುವೆ ಮಾಡ್ಕೋಬಹುದು ಅಂತ ಯೋಚನೆನೂ ಬರ್ಬೋದು. ಏನಂತೀಯ? ಏಯ್, ನಿನ್ನಂತವ್ರು ಎಷ್ಟೊಂದ್ ಜನ ಅವಳನ್ನ ನೋಡ್ಕೊಂಡು ಹೋಗಿದಾರ ಕಣೋ. ಅವಳು ಯಾರನ್ನೂ ಒಪ್ಕೊಂಡಿಲ್ಲ. ಅಂಥದ್ರಲ್ಲಿ ನೀನ್ ಹೇಗೋ ಒಪ್ಕೋತಾಳೆ? ನೋಡಣ್ಣ, ಅವಳು ತಾತನ್ ಬೇಕಾಗಿರೋದು ಆಸ್ತಿ ಅಂತಸ್ತು ಇರೋ ಹುಡ್ಗ. ಅಣ್ಣ, ನೀನ್ ಸುಮ್ನೆ ಮನ್ಸಲ್ಲಿ ಏನೇನೋ ಆಸೆ ಇಟ್ಕೋಬೇಡುವೋ. ಆಯ್ತಮ್ಮ, ನಾನೇನು ಅವ್ರ ಮನೆಗೆ ಹೋಗಿ ನಿಮ್ ಮಗಳನ್ನ ನನಗೆ ಈಗ್ಲೇ ದಾರ ಏರ್ಕೊಡಿ ಅಂತ ಕೇಳಲ್ಲ.
ಫ್ರೆಂಡ್ಶಿಪ್ ಅಲ್ಲಿ ಕೆಲಸ ಸಿಕ್ಕಿರೋ ವಿಷಯ ಹೇಳಿ ಸ್ವೀಟ್ ಕೊಟ್ಬಿಟ್ಟು ಹೊರಟೋಗ್ತೀನಿ, ಓಕೆನಾ? ನನ್ ವಿಷಯ ತಿಳಿಸ್ತೀನಿ ಅಂತ ಹೇಳ್ದೆ ಅಲ್ವಾ? ನೋಡು, ನೀನ್ ತಿಳಿಸಿದ್ರೆ ನಾನ್ ತಿಳಿಸ್ದಾಗ ಆಗತ್ತಾ? ಕೆಲಸ ಸಿಕ್ಕಿರೋದು ನನಗೆ, ನಾನೇ ಹೇಳ್ಬೇಕು ಅಲ್ವೋ? ನೀನ್ ಯೋಚನೆ ಮಾಡ್ಬೇಡ. ನಿಮ್ಮಿಬ್ರು ಫ್ರೆಂಡ್ಶಿಪ್ಗೆ ಧಕ್ಕೆ ಆಗೋ ಹಾಗೆ ನಾನು ಯಾವ ಕೆಲಸನೂ ಮಾಡಲ್ಲ. ಹಾಗಲ್ವೋ? ಮಾತಾಡ್ಬೇಡ, ನನಗೆ ಟೈಮ್ ಇಲ್ಲ, ಬಸ್ ಮಿಸ್ ಆಗುತ್ತೆ. ಬಾಯ್ ಬಾಯ್. ಅವ್ನು ಹೇಳ್ಬಿಡು. ಅಜ್ಜಿ ನಿಧಾನ. ಗೌರ, ಹೊರಗಡೆ ಹೊರಟು ಬರ್ತೀನಿ. ಮಾನಸ, ಎದ್ದೊಳಕ್ ನಡಿ. ಯಾಕೆ ತಾತ? ಯಾಕೆ ಗೀಕೆ ಅಂತ ಕಣಿ ಕೇಳ್ಬೇಡ, ಒಳಗಡೆ ನಡಿ. ಹೇ ಗೌರ, ಕರ್ಕೊಂಡು ಇಡುವಳಿಕೆ. ನಮಸ್ಕಾರ ಯಜಮಾನ್ರೆ. ಯಾಕೆ ಬಂದೆ ಇಲ್ಲಿ? ಮಾನ್ಸನ್ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ನಿನಗೆ ಮಾಡಕ್ ಬೇರೆ ಏನು ಕೆಲಸ ಇಲ್ವಾ? ನನ್ನ ಮೊಮ್ಮಗಳ ಜೊತೆ ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಡು ಕಾಲ ಕಳೀತಾ ಇದೆಯಲ್ಲ, ನೋಡಿದ ಜನ ಏನ್ ಅನ್ಕೋತಾರೆ ಅನ್ನೋ ಪರಿಜ್ಞಾನ ಬೇಡ ನಿನ್ಗೆ? ಅದು ಯಜಮಾನ್ರೆ, ನನಗೆ ಬೆಂಗಳೂರು ಕೆಲಸ ಸಿಕ್ತು, ಅದಕ್ಕೆ ಈ ಸಂತೋಷ ಸುದ್ದಿನ ಮಾನ್ಸಂಗ್ ಹೇಳಿ ಸ್ವೀಟ್ ಕೊಟ್ಟು ಹೋಗೋಣ ಅಂತ ಬಂದೆ. ನಿನಗ್ ಕೆಲಸ ಸಿಕ್ಕಿದ್ರೆ ಆ ಸಂತೋಷನ ನೀನು ಬಂದು ಬಳಗ ನಿಮ್ ನೆಂಟ್ರ ಹತ್ರ ಹಂಚ್ಕೋ. ಈಗ ಕಂಡ್ಕೊಂಡವ್ರ ಮನೆಗೆ ಬಂದು ಸಂತೋಷ ಹಂಚ್ಕೊಳಕ್ ಏನ್ ಅಗತ್ಯ ಇದೆ ನಿನಗೆ? ನಿನಗ್ ಕೆಲಸ ಸಿಕ್ಕಿದ್ರೆ ನಾವು ಸಂತೋಷ ಪಡಕ್ಕೆ ನೀನೇನ್ ನಮ್ ಬಂಧುನ ಬಳಗನ ನೆಂಟನ? ಯಾರೋ ನೀನು? ನೀವು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೀರಾ ಅನ್ಸುತ್ತೆ, ಅಥವಾ ನಿಮಗ್ ನನ್ನ ಮೇಲೆ ಕೋಪ ಬರೋ ಹಾಗೆ ನನ್ನ ಬಗ್ಗೆ ಯಾರೋ ಏನೋ ಹೇಳಿರ್ಬೇಕು. ಪರವಾಗಿಲ್ಲ, ನೀವು ಬೈದ್ರೂ ನನಗೇನು ಬೇಜಾರಿಲ್ಲ. ದೊಡ್ಡವ್ರು ಬೈದ್ರೆ ಅದ್ ನನಗೆ ಅವ್ರು ಮಾಡಿದ ಆಶೀರ್ವಾದ ಅನ್ಕೋತೀನಿ. ಆದ್ರೂ ಒಂದು ಮಾತು ಹೇಳ್ತೀನಿ ಯಜಮಾನ್ರೆ, ಮಾನ್ಸ ನನ್ನ ಸ್ನೇಹಿತೆ. ಸಂತೋಷ ಸುದ್ದಿನ ಅವಳ ಹತ್ರ ಹಂಚ್ಕೊಂಡ್ರೆ ಅದು ತಪ್ಪ? ಈ ಸ್ನೇಹಿತ ಗೀತ ಎಲ್ಲ ಪ್ಯಾಟೆ ಹುಡುಗರ ಹತ್ರ ಮಾಡಿಕೋ. ನಮ್ಮ ಹಳ್ಳಿಲಿ ಇದಕ್ಕೆಲ್ಲ ಜಾಗ ಇಲ್ಲ. ನೋಡು, ಮಾನಸ ಈಗ ಮನೇಲಿಲ್ಲ, ಹೊರಗಡೆ ಹೋಗೋಳೆ. ಬಂದ ಮೇಲೆ ನಿನ್ ಕೆಲಸ ಸಿಕ್ಕಿರೋ ವಿಷಯ ನಾನೇ ಹೇಳ್ತೀನಿ. ಈಗ ಹೋಗ್ಬೋದು ನೀನು. ಹೇಳದ್ನಲ್ಲ ಹೋಗು ಅಂತ. ಸರಿ, ನಾ ಬರ್ತೀನಿ. ಹೋಗ್ತೀಯೋ ಕತ್ತಿಡ್ತೊಳ್ಳೋ? ಇವಾಗ ನಿಮ್ಗ ತೊಂದರೆ ಬೇಡ, ನಾನೇ ಹೋಗ್ತೀನಿ. ಈ ಸ್ವೀಟ್ ನ ಮಾನ್ಸಿಗೆ ಅಂತ ತಂದಿದ್ದೆ, ಅವಳು ಕೊಟ್ಬಿಡಿ. ಸ್ವೀಟ್ ಅಂತೆ ಸ್ವೀಟು, ಸೀಮೆ ಮೇಲೆ ಇಲ್ಲದ ಸ್ವೀಟು.